ಸಂದರ್ಶನ ಈ ಲಿಖಿತ ಪರೀಕ್ಷೆ ಮುಗಿಸಿದ ಮೇಲೆ ಅದ್ರಲ್ಲೆಲ್ಲ ಆಯ್ಕೆ ಆದವರಿಗೆ ಸಂದರ್ಶನ ಇರ್ತಾ ಇತ್ತು. ಆ ಸಂದರ್ಶನದಲ್ಲಿ ಆಯ್ಕೆ ಮಾಡಿದ ಸಮಿತಿಯಲ್ಲಿ ಜ್ಯೋತ್ಸ್ನಾ ಕಾಮತ್ ಕೂಡ ಇದ್ರು. ಅವರೇ ನನ್ನನ್ನು ಆಯ್ಕೆ ಮಾಡಿದ್ರು. ಅದು ಒಂದು. ಮತ್ತೆ ಅವರು ಕೊಂಕಣಿ ಭಾಷೆಯವರು, ಅವರ ಮನೆ ಭಾಷೆ ಕೊಂಕಣಿ, ಉತ್ತರ ಕನ್ನಡದವರು. ಆಮೇಲೆ ಮತ್ತೆ ಸುಮಾ ಸತೀಶ್ ಅವರು ಬಹಳ ಚೆನ್ನಾಗಿ ಅವರ ಗುರುಗಳ ಆತ್ಮಕಥನವನ್ನ ಇವತ್ತು ನಿರೂಪಣೆ, ಅದರ ಪರಿಚಯ ನಮ್ಗೆ ಮಾಡಿಕೊಟ್ರು. ಯಾವುದೇ ಆತ್ಮಕಥೆ ನಮ್ಗೆ ಹೆಚ್ಚು ಆಪ್ತ ಆಗೋದು ಯಾಕಂತ ಹೇಳಿದ್ರೆ ಅದರ ಯಾವುದೋ ಭಾಗದಲ್ಲಿ ನಾವು ನಮ್ಮನ್ನೇ ಹುಡುಕಿಕೊಳ್ತೇವೆ ಅಥವಾ ನಮ್ಮನ್ನು ನಾವು ಗುರುತಿಸ್ಕೊಳ್ತೇವೆ. ನಾನು ಕೂಡ ಹಾಗೆ ನೋಡಿದ್ರೆ ಗ್ರಾಮೀಣ ಪ್ರದೇಶದಿಂದಲೇ ಬಂದವಳು. ಕೃಷಿ ಹಿನ್ನೆಲೆ, ಬಡತನ ಅಂದ್ರೆ ಏನು, ದೂರ ಶಾಲೆ ಅಂದ್ರೆ ಏನು, ನಡ್ಕೊಂಡು ಹೋಗೋದೇನು, ಉಪವಾಸ ಏನು, ಎಲ್ಲವನ್ನು ನಾನು ಕಣ್ಣಾರೆ ಕಂಡವಳು, ಸ್ವಲ್ಪ ಮಟ್ಟಿಗೆ ಅನುಭವಿಸಿದವಳು ಕೂಡ. ನಾನು ದೊಡ್ಡವಳಾಗೋ ಹೊತ್ತಿಗೆ ಅಂತ ಬಡತನ ನಮ್ಗೆ ಇರ್ಲಿಲ್ಲ, ಆದ್ರೆ ನಮ್ಮ ಸುತ್ತಮುತ್ತ ಬಡತನ ಬಹಳ ಇತ್ತು. ಆಮೇಲೆ ಶಾಲೆಗೆ ಹೋಗುದು ಬರೋದು ಎಷ್ಟು ಕಷ್ಟ, ಕಾಲು ಹಾದಿಯಲ್ಲಿ ನಡ್ಕೊಂಡು ಹೋಗೋದು, ಮಳೆಯಲ್ಲಿ, ಬಿಸಿಲಲ್ಲಿ, ಚಳಿಯಲ್ಲಿ, ಅದನ್ನೆಲ್ಲ ನಾನು ಅನುಭವಿಸಿದ್ದೆ. ಆಮೇಲೆ ಅಲ್ಲಿ ನನಗೆ ತುಂಬಾ ಆಪ್ತವಾಗಿ ಕೇಳಿಸಿದ್ದು ಮಡಿಕೇರಿಯ ಕಥನ. ಹೌದು, ನಾನು 2011ರಲ್ಲಿ ಮಡಿಕೇರಿಗೆ ಮಳೆಗಾಲದಲ್ಲೇ ಕಾಲಿಟ್ಟಿದ್ದೆ. 2 ವರ್ಷ ಅಲ್ಲಿದ್ದೆ. ಅಲ್ಲಿಯ ಮಳೆ ಮತ್ತೆ ಅಲ್ಲಿಯ ಪ್ರಕೃತಿ. ಈಗ ಇತ್ತೀಚಿನ ವರ್ಷಗಳಲ್ಲಿ ನಾನಲ್ಲಿ ಹೋಗ್ತಾ ಇದ್ದಾಗ ಪ್ರಕೃತಿಯ ಮೇಲೆ, ಪರಿಸರದ ಮೇಲೆ ಆಗ್ತಾ ಇದ್ದ ಅತ್ಯಾಚಾರ, ಸ್ಥಳೀಯರು ಮತ್ತೆ ಇತರ ಕಡೆಗಳಿಂದ ಬಂದ ಉದ್ಯಮಿಗಳು ಹೇಗೆ ಅಲ್ಲಿಯ ಪರಿಸರವನ್ನ ಹಾಳ್ಗೆಡಲ್ತಾ ಇದ್ರು ಅನ್ನೋದನ್ನ 2 ವರ್ಷ ನಾನು ತೀರಾ ಸಮೀಪದಿಂದ ಗಮನಿಸಿದ್ದೆ. ನಮ್ಮ ಆಕಾಶವಾಣಿ ಆಸುಪಾಸುಗಳಲ್ಲೇ ಕಾಲು ಹಾದಿಗಳ ಬದಿಯ ಬರೆಗಳೆಲ್ಲ ಉರುಳೋದು, ಅದೆಲ್ಲ ಆಗ್ತಾ ಇತ್ತು ಆಗ್ಲೇ. ಹಾಗಾಗಿ ನನಗೆ ಆ ಆತ್ಮಕಥನದ ಮೊದಲ ಭಾಗ ಕೇಳಿಸ್ಕೊಂಡಾಗ ಎಷ್ಟು ಸತ್ಯ ಅಂತ ಅಂದ್ರೆ ಕಣ್ಣಿಗೆ ಕಟ್ಟೋ ಹಾಗೆ ಅಂತ ಸುಮಾ ಏನು ಹೇಳಿದ್ರು ಆ ಚಿತ್ರಣ, ಅದು ನನಗೆ ನಿಜವಾಗ್ಲೂ ಮತ್ತೊಂದ್ಸಲ ಕಣ್ಣಿಗೆ ಬಂತು. ಸರಿ, ಇವತ್ತು ನಾನು ಇನ್ನು ಹೆಚ್ಚು ಮಾತಾಡದೆ ಇವತ್ತಿನ ವಿಷಯಕ್ಕೆ ಬರ್ತೇನೆ. ನಾನು ಒಬ್ಬ ಹಿರಿಯ ಲೇಖಕಿಯನ್ನ ಇವತ್ತು ಪರಿಚಯ ಮಾಡಿಕೊಡ್ತೇನೆ. ಕರಾವಳಿ ಭಾಗದ ಲೇಖಕಿಯವರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರಾವಳಿಯ ಲೇಖಕರು ಅಥವಾ ಲೇಖಕಿಯರು ಅಂತ ಹೇಳಿದಾಗ ಒಂದಷ್ಟು ಕೆಲವು ಹೆಸರುಗಳು ನಮ್ಮ ಮನಸ್ಸಿನ ಮೂಲಕ ನಮ್ಮ ಮನಸ್ಸಿಗೆ ಬರ್ತವೆ. ನಮ್ಮ ನೆನಪಿನ ಮೂಲಕ ಹಾದು ಹೋಗುವ ಮಹಿಳಾ ಸಾಹಿತಿಗಳು, ಸಮಕಾಲೀನರು ಯಾರು ಅಂತ ಹೇಳಿದಾಗ ವೈದೇಹಿ ಅಂತ ಹೇಳ್ತೀರಾ, ಸಾರಾ ಅಬೂಬಕರ್ ಅಂತ ಹೇಳ್ತೀರಾ. ಇನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ಇನ್ಯಾರಿದ್ದಾರಪ್ಪ ಅಂತ ಹೇಳಿ, AP ಮಾಲತಿ, ಗಂಗಾ ಪಾದೇಕಲ್ ಅಂತ ಹೇಳ್ತಾರೆ ಕೆಲವರು. ಸ್ವಲ್ಪ ಹಿರಿಯರಾದ ಮನೋರಮಾ ಭಟ್ ಇದ್ದಾರೆ ಅವರು ಈಗಲೂ ಕೂಡ. ಹಾಗೆ ಇಂದಿರಾ ಹಾಲಂಬಿ. ಆಮೇಲೆ ಇನ್ನೂ ನೆನಪು ಮಾಡ್ತಾ ಮಾಡ್ತಾ ಪಾರ್ವತಿ ಜಿ ಐತಾಳ್, ಮಾಧವಿ ಭಂಡಾರಿ, ಸುಕನ್ಯಾ ಕಳಸ, ಯು ಮಹೇಶ್ವರಿ, ಸಬಿಹ ಭೂಮಿಗೌಡ, ಜಾನಕಿ ಬ್ರಹ್ಮಾವರ, ಹೀಗೆ ಒಬ್ಬೊಬ್ಬರ ಹೆಸರುಗಳೇ ನಮ್ಗೆ ನೆನಪಾಗುತ್ತೆ. BM ರೋಹಿಣಿ ಅನ್ನುವ ಒಬ್ಬ ಹಿರಿಯ ಲೇಖಕಿ 1-2 ರೂಪಕಗಳನ್ನ ನಾನು ಅದರ ಮೊದಲು ಹೇಳ್ತೇನೆ. A woman must have money and a room of her own if she is to write fiction. ಇದನ್ನ ಹೇಳಿರೋದು ವರ್ಜೀನಿಯಾ ವೂಲ್ಫ್ ಅನ್ನುವ ಬ್ರಿಟಿಷ್ ಸಾಹಿತಿ, ಇಂಗ್ಲಿಷ್ ಸಾಹಿತಿ. 1882ರಲ್ಲಿ ಅವರು ಹುಟ್ಟಿದ್ರು. ಇನ್ನೊಬ್ಬ ಲೇಖಕಿ ಹೇಳ್ತಾರೆ, ಒಬ್ಬಳೇ ಕುಳಿತು ಅಳ್ಳಿಕ್ಕಾದ್ರೂ ನನಗೆ ನನ್ನದೇ ಆದ ಕೋಣೆ ಬೇಕು. ಇದನ್ನ ಹೇಳಿದವರು 1944ರಲ್ಲಿ ಹುಟ್ಟಿದವರು. ಅಂದ್ರೆ ವರ್ಜೀನಿಯಾ ವೂಲ್ಫ್ ಹುಟ್ಟಿ 6 ದಶಕಗಳು ಮತ್ತೆ 2 ವರ್ಷಗಳು, ಬರೋಬ್ಬರಿ 62 ವರ್ಷಗಳ ನಂತರ ಹುಟ್ಟಿದ BM ರೋಹಿಣಿ ಹೇಳ್ತಾರೆ, ಈ 2 ರೂಪಕಗಳು ನೋಡಿ ಒಂದು ಕೋಣೆ ಬೇಕು ಅಂತ ಹೇಳ್ತಾರೆ. ಎಲ್ಲಿ? ವರ್ಜೀನಿಯಾ ವೂಲ್ಫ್ ಹೇಳ್ತಾರೆ, ಒಬ್ಬ ಸಾಹಿತಿಯಾಗಿ ಹೆಣ್ಣು ಮಕ್ಕಳು ಬರೆದ್ರೆ ಅವರಿಗೆ ಪ್ರಕಾಶಕರು ಇರೋದಿಲ್ಲ, ಅವರ ಪುಸ್ತಕ ಪ್ರಕಟ ಆಗೋದಿಲ್ಲ, ಮತ್ತೆ ಅವರಿಗೆ ಓದುಗರು ಸಿಗೋದಿಲ್ಲ ಅಂತ. ಅಂದ್ರೆ ಆ ಹೆಣ್ಣು ಮಕ್ಕಳು ಸಾಹಿತ್ಯ, ಅದು ಅಂದ್ರೆ ಫಿಕ್ಷನ್ ಅಂತ ಹೇಳಿದ್ರೆ ನಾವು ಕಾಲ್ಪನಿಕ ಸಾಹಿತ್ಯ ಅಂತ ಹೇಳ್ತೇವೆ, ಕಥನ ಸಾಹಿತ್ಯ, ಅದನ್ನ ಬರೀಲಿಕ್ಕೆ ಹೊರಡುವುದಾದ್ರೆ ಹೆಣ್ಣು ಮಕ್ಕಳು, ಅವರಿಗೆ ಬರೀಲಿಕ್ಕೆ ಸ್ವಂತದಾದ ಒಂದು ಕೋಣೆ ಇರಬೇಕು, ಮತ್ತೆ ಆ ಪುಸ್ತಕವನ್ನು ಪ್ರಕಟಿಸ್ಲಿಕ್ಕೆ ತಮ್ಮ ಹತ್ರ ದುಡ್ಡಿರ್ಬೇಕು ಅಂತ. ಈ ಒಂದು ರೂಪಕ ನಾವು ಈ 19ನೇ ಶತಮಾನದ ಕೊನೆಯ ಅಥವಾ 20ನೇ ಶತಮಾನದ ಆರಂಭದಲ್ಲಿ ವರ್ಜೀನಿಯಾ ವೂಲ್ಫ್ ಕಂಡುಕೊಂಡಂತ ಒಂದು ಚಿತ್ರ. ಅವ್ರು ಹೇಳ್ತಾರೆ, ಈ ಕಾಲ್ಪನಿಕ ಸಾಹಿತ್ಯ ಬರವಣಿಗೆಯ ಮಹಿಳೆಯರಿಗೆ ಕೋಣೆ ಬೇಕು, ಹಣ ಬೇಕು ಪುಸ್ತಕ ಪ್ರಕಟಣೆ ಮಾಡ್ಲಿಕ್ಕೆ ಅಂತ. ಇಲ್ಲಿ ನೋಡಿ BM ರೋಹಿಣಿ ಹೇಳ್ತಾರೆ ಅವರ ಆತ್ಮಕಥನದಲ್ಲಿ, ನಾಗಂದಿಗೆಯೊಳಗಿಂದ ಅಂತ ಒಂದು ಆತ್ಮಕಥನದ ಹೆಸರು. ಅದರಲ್ಲಿ ಅವ್ರು ಹೇಳ್ತಾರೆ, ಒಬ್ಬಳೇ ಕುಳಿತು ಅಳ್ಳಿಕ್ಕಾದ್ರೂ ನನಗೆ ನನ್ನದೇ ಆದ ಕೋಣೆ ಬೇಕು. ಅಂದ್ರೆ ಈ ಕಥನ ಸಾಹಿತ್ಯ ಒಂದು ವಿಚಾರ ಬೇರೆ, ಮತ್ತೆ ನಮ್ಮ ನಿಜ ಜೀವನ ಅನ್ನೋದು ಬೇರೆ. ಈಗ ಒಬ್ಬ ಮಹಿಳೆಗೆ ಒಬ್ಳೆ ಕೂತು ಅಳಬೇಕಾದ್ರೂ ಒಂದು ಕೋಣೆ ಬೇಕು ಅಂತ ಯಾಕೆ ಅನಿಸ್ಬೇಕು? ಅಂದ್ರೆ ಎಷ್ಟೋ ಮಂದಿ, ನೂರಾರು ಸಾವಿರಾರು ಜನ ಮಹಿಳೆಯರು ಎಷ್ಟು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾರೆ. ಅವರಿಗೆ ಒಂದು
ಕೊನೆಯ ಪಕ್ಷ 10 ಹಗುರಾಗ್ಲಿಕ್ಕಾದ್ರೂ ಒಂದು ಸ್ವಲ್ಪ ಒಂದು ತಂದೆ ಅನ್ನುವಂತ ಒಂದು ಜಾಗ ಬೇಕು, ಒಂದು ಪ್ರೈವಸಿ ಬೇಕು ಅಂತ. ಈ 2 ರೂಪಕಗಳು ನನ್ನನ್ನು ಯಾವಾಗ್ಲೂ ಕಾಡ್ತಾ ಇವೆ. ಅದಕ್ಕೋಸ್ಕರ ನಾನು ಇವತ್ತು ಬಿ ಎಂ ರೋಹಿಣಿ ಅವರ ಪರಿಚಯ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಬಿ ಎಂ ರೋಹಿಣಿ ಅವರ ಹೆಸರನ್ನ ನೀವು ಎಷ್ಟು ಜನ ಕೇಳಿದಿರಿ ನನ್ಗೆ ಗೊತ್ತಿಲ್ಲ. ವೈದೇಹಿ ಅವರ ಹೆಸರು ಕೇಳಿರ್ತೀರಾ, ಸಾರಾ ಅಬೂಬಕರ್ ಹೆಸರು ಕೇಳಿರ್ತೀರಾ. ಈ ಬಿ ಎಂ ರೋಹಿಣಿ ಅವರು ಎಲ್ಲಾ ವಿಭಾಗದ ಸಾಹಿತ್ಯದಲ್ಲೂ ಕೈಯಾಡಿಸಿದ್ದಾರೆ. ಅವರ ಪರಿಚಯವನ್ನು ನಾನು ಸ್ವಲ್ಪ ಹೇಳೋದಾದ್ರೆ, ಅವರು ಈಗ ಕೇರಳದಲ್ಲಿರುವ ಕಾಸರಗೋಡು ತಾಲೂಕು, ಆಗ ಅದು ದಕ್ಷಿಣ ಕನ್ನಡವೇ ಇತ್ತು. ಮಂಜೇಶ್ವರ ಗೋವಿಂದ ಪೈ ಅವರ ಹೆಸರು ಕೇಳಿರ್ತೀರಾ ನೀವು. ಅವರು ಎಂದು ಕಾಸರಗೋಡು ಅನ್ನೋದನ್ನ ಒಪ್ತಾನೆ ಇರ್ಲಿಲ್ಲ, ಅವ್ರು ದಕ್ಷಿಣ ಕನ್ನಡ ಅಂತಲೇ ಬರೀತಾ ಇದ್ರು. ಮಂಜೇಶ್ವರ ಇವರು ಕಾಸರಗೋಡು ತಾಲೂಕಿನ ಬಂಗ್ರ ಮಂಜೇಶ್ವರ ಅಲ್ಲಿ ಹುಟ್ಟಿದವರು. ಇವರ ತಂದೆ ಹೆಸರು ಕೊಗ್ಗಪ್ಪ ಅಂತ, ತಾಯಿ ದೇವಕಿ. ಇವರು ಏಪ್ರಿಲ್ 6, 1944ರಲ್ಲಿ ಜನಿಸಿದ್ದು. ಓದಿದ್ದು ಮತ್ತೆ ವೃತ್ತಿ ಮಾಡಿದ್ದು ಅವರೊಬ್ಬ ಶಿಕ್ಷಕಿಯಾಗಿ 38 ವರ್ಷ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಈಗ ಬಹುಶಃ ಅವ್ರಿಗೆ 78ನೇ ವಯಸ್ಸು ನಡೀತಾ ಇದೆ ಅಂತ ಕಾಣುತ್ತೆ. ಅವರು ಕಾಸರಗೋಡ್ನಲ್ಲಿ ಹುಟ್ಟಿದ್ರು ಕೂಡ ಬೆಳೆದದ್ದು, ವಿದ್ಯಾಭ್ಯಾಸ ಮಾಡಿದ್ದು, ಶಿಕ್ಷಕ ವೃತ್ತಿ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಮಂಗಳೂರಿನಲ್ಲಿ ಜಾಸ್ತಿ. ಅವರು ಹುಟ್ಟಿದಾಗ್ಲೇ ಅವರ ನಾಗಂದಿಗೆಯೊಳಗಿಂದ ಅನ್ನುವ ಆತ್ಮಕಥನ, ಅದ ಹಿಂದೆ GN ಅಶೋಕವರ್ಧನ ಅವರು ಅವರ ಅತ್ರಿ ಅನ್ನುವ ಬ್ಲಾಗ್ನಲ್ಲಿ ದೀಪದಡಿ ಕತ್ತಲು ಅನ್ನುವ ಕಾಲಂನಲ್ಲಿ ಇದನ್ನ ಬಿ ಎಂ ರೋಹಿಣಿ ಅವರ ಆತ್ಮಕಥೆಯನ್ನು ಕಂತು ಕಂತಾಗಿ ಅವರು ಪ್ರಕಟ ಮಾಡ್ತಾ ಇದ್ರು. GN ಅಶೋಕವರ್ಧನ ಅನ್ನೋ ಹೆಸರು ನೀವು ಕೇಳಿರ್ತೀರಿ. GT ನಾರಾಯಣರಾವ್ ಅನ್ನುವ ಹಿರಿಯ ವಿಜ್ಞಾನ ಬರಹಗಾರರ ಪುತ್ರ ಅವರು. ಅಶೋಕವರ್ಧನ ಅವರು ಮಂಗಳೂರಿನಲ್ಲಿ ಅತ್ರಿ ಬುಕ್ ಸೆಂಟರ್ ಅಂತ ಒಂದು ಪುಸ್ತಕ ಮಾರಾಟದ ಒಂದು ಕೇಂದ್ರವನ್ನು ಬಹಳ ವರ್ಷ ನಡೆಸ್ತಾ ಇದ್ರು. ಆಮೇಲೆ ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಅದನ್ನು ಅವ್ರು ನಿಲ್ಲಿಸಿದ್ರು. ಯಾಕಂದ್ರೆ ಪುಸ್ತಕ ಕೊಂಡು ಓದುವ ಸಂಸ್ಕೃತಿ ಕಡಿಮೆಯಾಗಿ ಪುಸ್ತಕ ಮಾರಾಟದಿಂದ ಅವರ ಜೀವನ ನಡೆಯೋದಿಲ್ಲ ಅನ್ನುವ ಸ್ಥಿತಿ ತಲುಪಿದಾಗ ಅವರು ಅತ್ರಿ ಬುಕ್ ಸೆಂಟರ್ ಅನ್ನ ಮುಚ್ಚಿದ್ರು. ಆ ಸ್ಥಳದಲ್ಲಿ ಬೇರೆ ಉದ್ಯಮ ಇದೆ ಈಗ. ಮತ್ತೆ ಅಶೋಕವರ್ಧನ ಅವರ ಪುತ್ರ ಅಭಯ ಸಿಂಹ ಕನ್ನಡದಲ್ಲಿ ಕೆಲವು ಉತ್ತಮ ಸಿನಿಮಾಗಳನ್ನು ಮಾಡಿರುವ ಯುವ ನಿರ್ದೇಶಕ. ಇದಿಷ್ಟು ಅಶೋಕವರ್ಧನರ ಬಗ್ಗೆ ನಾನು ಅಂದ್ರೆ ಇದು ನೇರವಾಗಿ ಬಿ ಎಂ ರೋಹಿಣಿ ಅವರ ವಿಷಯ ಅಲ್ಲದೆ ಇದ್ರು ಕೂಡ ಬಿ ಎಂ ರೋಹಿಣಿ ಅವರನ್ನ ಈ ರೀತಿಯ ಒಂದು ಡಿಜಿಟಲ್ ಪ್ರಪಂಚಕ್ಕೆ ಸ್ವಲ್ಪ ಹತ್ತಿರ ಆಗಿಸಿದ ಅಶೋಕವರ್ಧನ ಅವರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ನನಗೆ ಅನ್ಸಿತ್ತು. ಮತ್ತೆ ಅಶೋಕವರ್ಧನರನ್ನು ನಾನು ಸುಮಾರು ಒಂದು 30-35 ವರ್ಷದಿಂದ ನೋಡಿರೋದ್ರಿಂದ, ಮತ್ತೆ ಮಂಗಳೂರಿನಲ್ಲಿ ಅವರ ವಾಸ್ತವ್ಯ ಮತ್ತೆ ನಮ್ಮ ಮನೆ ಹತ್ರವೇ ಇರೋದ್ರಿಂದ ನಾನು ಇಷ್ಟು ಹೇಳಿದೆ. ನಾನು ಇದನ್ನ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಬಿ ಎಂ ರೋಹಿಣಿ ಅನ್ನುವ ಒಬ್ಬ ಶಿಕ್ಷಕಿ, ಅವರು ಅವಿವಾಹಿತೆ. ಅವರ ಆತ್ಮಕಥೆಯನ್ನು ನೀವು ಈಗಲೂ ಓದ್ಬೋದು. ಅತ್ರಿ ATHREE ಅನ್ನುವ ಬ್ಲಾಗ್ನಲ್ಲಿ, ಅಶೋಕವರ್ಧನ್ ಅವರ ಬ್ಲಾಗ್ನಲ್ಲಿ ದೀಪದಡಿ ಕತ್ತಲು ಅಂತ ಸಿಗ್ತದೆ. ಅದನ್ನೇ ಮುಂದೆ ಅವರು ನಾಗಂದಿಗೆಯೊಳಗಿಂದ ಅಂತ ಆತ್ಮಕಥನವಾಗಿ ಪ್ರಕಟ ಮಾಡಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನಿಮ್ಗೆ ತಿಳ್ಕೊಳ್ಳುವ ಅವಕಾಶ ಇದೆ. ಅವರು ಮಂಗಳೂರಿನ ಪ್ರಾಥಮಿಕ ಮತ್ತೆ ಪ್ರೌಢಶಾಲೆ ಎಲ್ಲ ಮಾಡಿದ್ದು ಸೇಕ್ರೆಡ್ ಹಾರ್ಟ್ ಹೈಸ್ಕೂಲ್ ಅಂತ ಇದೆ, ಮಂಗಳೂರಿನ ಕುಲಶೇಖರ ಅಂತ. ಅಲ್ಲೇ ಆಮೇಲೆ ಅವರು ಶಿಕ್ಷಕಿ ಆಗ್ತಾರೆ. ಅವ್ರ ತಂದೆ ಯಾವಾಗ್ಲೂ ಹೇಳೋದು, ನನ್ನ ಮಗಳು 10ನೇ ಕ್ಲಾಸ್ ಪಾಸ್ ಆದ್ರೆ ಸಾಕು, ಆಮೇಲೆ ಟೀಚರ್ ಟ್ರೈನಿಂಗ್ ಮಾಡಿ ಅವಳು ಶಿಕ್ಷಕಿ ಆದ್ರೆ ಸಾಕು ಅಂತ. ಅಷ್ಟೇ ಅವರಿಗೆ ಇದ್ದಿದ್ದು. ಹಾಗಾಗಿ ಅವರು ಆಗ ನಾವು ಹೇಳ್ತಾ ಇದ್ದ TCH, ಈಗ ನಾವು D.Ed ಅಂತ ಹೇಳ್ತೇವೆ, ಆ ಶಿಕ್ಷಕ ತರಬೇತಿಯನ್ನು ಪಡಿತಾರೆ SLC ಆದ್ಮೇಲೆ. ಸುಮಾರು ಜನ 8-9-10 ಜನ ಏನೋ ಮಕ್ಕಳು ಹುಟ್ಟಿದವರಲ್ಲಿ ಇವರು ಮತ್ತೆ ಇವರ ತಮ್ಮ ಇಬ್ಬರೇ ಬದುಕಿದ್ರು. ಅಲ್ಲಿ ಅವರು ಆತ್ಮಕಥನದಲ್ಲಿ ಹೇಳ್ಕೊಳ್ತಾರೆ, ಅವರು ಸುಮಾರು 9-10 ವರ್ಷ ಆಗುವವರೆಗೆ ಒಬ್ಳೇ ಮಗಳು ಬದುಕಿದ್ದು. ಅಷ್ಟರವರೆಗೆ ಅವರ ಅಪ್ಪ ಅಮ್ಮ ಇಬ್ರು ಗಂಡು ಮಗುವಿನ ಹಾಗೆ ಬೆಳೆಸಿದ್ರು. ವ್ಯಾಯಾಮ ಶಾಲೆಗೆ ಇವರೇ ಕರ್ಕೊಂಡು ಹೋಗ್ತಾ ಇದ್ರು ತಂದೆ. ಸಂಗೀತ ಪಾಠಕ್ಕೂ ಕಳಿಸ್ತಾ ಇದ್ರು. 5-6 ವರ್ಷ ಸಂಗೀತ ಅಭ್ಯಾಸ ಮಾಡಿದ್ದಾರೆ. ಆಮೇಲೆ ಎಷ್ಟೋ ವರ್ಷಗಳ ನಂತರ ಹುಟ್ಟಿದ ತಮ್ಮ ಹುಟ್ಟಿದ ತಕ್ಷಣ ಈಕೆ ಹೆಣ್ಣು ಮಗಳು ಅಂತ ಆದ್ಲು ಮನೆಯಲ್ಲಿ. ಆಮೇಲೆ ಹಿಂದೆ ಅಪ್ಪನ ಜೊತೆ ಹೋಗ್ತಾ ಇದ್ದ ಭಜನೆ ಪದ್ಯ ಹಾಡುವ ಕಲಿಯುವ ಕೆಲ್ಸಕ್ಕೂ ಹೋಗ್ಲಿಕ್ಕಿಲ್ಲ, ಸಂಗೀತ ಕಲೀಲಿಕ್ಕೂ ಇಲ್ಲ, ವ್ಯಾಯಾಮ ಶಾಲೆಗೂ ಹೋಗ್ಲಿಕ್ಕಿಲ್ಲ. ಆಮೇಲೆ ನೀನು ಹೆಣ್ಣು ಅಂತ. ಅಲ್ಲೇ ಬಹುಶಃ ಅವರಲ್ಲಿ ಒಂದು ರೀತಿಯ ಈ ಸಾಮಾಜಿಕ ಅಸಮಾನತೆಯನ್ನು ಪ್ರಶ್ನಿಸುವ ಒಂದು ಮನೋಭಾವ ಹುಟ್ಕೊಂಡಿರ್ಬೇಕು. ಮತ್ತೆ ಅವರ ತಂದೆದು ಜೀವನ ಶೈಲಿ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು. ಅವರು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ, ಅಥವಾ ಅವರಿಗೆ ಕೆಲಸ ಇರ್ಲಿಲ್ಲ. ಹಾಗಾಗಿ ಅವರು ಎಲ್ಲವನ್ನು ಕಳ್ಕೊಂಡು ತವರು ಮನೆಗೆ ಹೋಗ್ತಾರೆ, ಅಂದ್ರೆ ಸೋದರ ಮಾವನ ಮನೆಗೆ ಹೋಗ್ತಾರೆ.
ಹಾಗಾಗಿ ಬಹಳ ಕಷ್ಟದ ಜೀವನವನ್ನ, ಬಾಲ್ಯದಿಂದ ಬಡತನದ ಜೀವನವನ್ನ, ಅವಮಾನದ ಜೀವನವನ್ನ ಬದುಕಿದ ರೋಹಿಣಿಯವರು ಆ ನಂತರ ಅವರು ಶಿಕ್ಷಕ ವೃತ್ತಿಯಿಂದಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ಪಡ್ಕೊಳ್ತಾರೆ. ಒಟ್ಟು 38 ವರ್ಷ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ. ಶಿಕ್ಷಕಿಯಾಗಿ ಕೆಲಸ ಮಾಡಿದ ನಂತರ ಕೂಡ ಅವರು ಅಧ್ಯಾಪನದ ಜೊತೆಗೆ ಅವರು ಸಂಶೋಧನೆ ಮತ್ತು ಕ್ಷೇತ್ರ ಕಾರ್ಯ ತುಂಬಾ ಮಾಡ್ತಾ ಇದ್ರು. ಈಗ ಪೂರ್ಣ ಪ್ರಮಾಣದ ಸಂಶೋಧನೆ, ಕ್ಷೇತ್ರ ಕಾರ್ಯ ಮತ್ತೆ ಬರವಣಿಗೆ ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಆಮೇಲೆ ಸಾಹಿತ್ಯ ಸಮ್ಮೇಳನ, ಗೋಷ್ಠಿ, ಕಮ್ಮಟ ಇದ್ರಲ್ಲೆಲ್ಲ ಪ್ರಬಂಧ, ಉಪನ್ಯಾಸಗಳನ್ನೆಲ್ಲ ನೀಡ್ತಾ ಇರ್ತಾರೆ. ನನಗೆ ವೈಯಕ್ತಿಕವಾಗಿ ಹೇಳುದಂದ್ರೆ ಸುಮಾರಷ್ಟು ಜನ ಸಾಹಿತಿಗಳು, ಕಲಾವಿದರು ಮತ್ತೆ ಸಮಾಜದ ಹಿರಿಯ ಸಾಧಕರ ಪರಿಚಯ ಆಗಿರೋದು ಆಕಾಶವಾಣಿಯ ಮೂಲಕ ನೇರವಾಗಿ. ಮತ್ತೆ ಆಕಾಶವಾಣಿಯ ಧ್ವನಿ ಮುದ್ರಣಕ್ಕೆ ಅವ್ರು ಬಂದಾಗ ನಾವು ಅವರನ್ನು ಸಮೀಪದಿಂದ ನೋಡುವ ಸಂದರ್ಭ ಬಂದಿದ್ರಿಂದ ಕೆಲವರ ಬಗ್ಗೆ ನನಗೆ ಒಂದು ರೀತಿಯ ಒಲವು ಮತ್ತೆ ಆಕರ್ಷಣೆ ಮತ್ತೆ ಅವ್ರ ಬಗ್ಗೆ ತಿಳ್ಕೊಳ್ಳುವ ಕುತೂಹಲ ಇದೆಲ್ಲ ಮೂಡಿದ್ರಿಂದ ನಾನು ಸುಮಾರು ಜನರನ್ನು ವೈಯಕ್ತಿಕವಾಗಿ ನಾನು ತಿಳಿದು ಬಲ್ಲೆ. ಹಾಗಾಗಿ ಇವರು ಕೂಡ ಬಿ ಎಂ ರೋಹಿಣಿ ಸುಮಾರು ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗ ಬಿ ಎಂ ರೋಹಿಣಿ ಅವರ ಹೆಸರು ಕೇಳ್ತಾ ಇದ್ದೆ ಅಥವಾ ಓದ್ತಾ ಇದ್ದೆ. ಅಂದ್ರೆ ಈ ಮಂಗಳೂರಿನಲ್ಲಿ ಉದಯವಾಣಿ ಅನ್ನುವ ಒಂದು ವಾರಪತ್ರಿಕೆ ಇದೆ. ಅಲ್ಲೆಲ್ಲ ಉಡುಪಿ, ಮಂಗಳೂರು ಆ ಕಡೆ ಎಲ್ಲ ಉದಯವಾಣಿ ಇಲ್ಲದೆ ದಿನ ಬೆಳಗಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಆತರ ಅದರ ಪ್ರಿಂಟ್ ಕ್ವಾಲಿಟಿ ಇರ್ಬೋದು ಅಥವಾ ಅಲ್ಲಿ ಬರುವ ಕಂಟೆಂಟ್ ಇರ್ಬೋದು, ಅದು ಎಲ್ಲ ನಮ್ಗೆ ಸ್ವಲ್ಪ ಹೆಚ್ಚು ಆಪ್ತವಾಗಿರ್ತಾ ಇತ್ತು ಆ ಕಾಲದಲ್ಲಿ. ಹಾಗಾಗಿ ಎಲ್ಲರೂ ಉದಯವಾಣಿ ಓದ್ತಾ ಇದ್ರು. ಅದರಲ್ಲಿ ಬರುವ ಭಾನುವಾರದ ಮ್ಯಾಗಝಿನ್ ವಿಭಾಗದಲ್ಲಿ ಒಂದಷ್ಟು ಲೇಖನಗಳು, ಸ್ಥಳೀಯರು ಮತ್ತೆ ಆಹ್ವಾನಿತರು ಬೇರೆ ಕಡೆಯಿಂದ ಎಲ್ಲ ಬರೆದವರ ಲೇಖನಗಳು ಎಲ್ಲ ಪ್ರಕಟ ಆಗ್ತಾ ಇದ್ದಾಗ ಬಿ ಎಂ ರೋಹಿಣಿ ಅವರ ಲೇಖನಗಳನ್ನು ಕೂಡ ನಾನು ಓದ್ತಾ ಇದ್ದೆ. ಆ ನಂತರ ನಾನು ಆಕಾಶವಾಣಿಗೆ ಸೇರಿದ ಮೇಲೆ ಅವರು ಆಕಾಶವಾಣಿಯ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಭಾಷಣಕ್ಕೆ, ಲೇಖನ ಮತ್ತೆ ಕತೆ, ಕವಿತೆಗಳನ್ನೆಲ್ಲ ಓದ್ಲಿಕ್ಕೆ ಬಂದಾಗ ನಾನು ಹಾಗೆ ಪರಿಚಯ ಮಾಡ್ಕೊಂಡಿದ್ದೆ. ಆದ್ರೆ ನಂತರದ ವರ್ಷಗಳಲ್ಲಿ ಅವರ ಮತ್ತೆ ನನ್ನ ಪರಿಚಯ ಇನ್ನೂ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಯ್ತು ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವರು ಮಹಿಳಾ ಪರ ಮತ್ತೆ ಮಕ್ಕಳ ಹಕ್ಕುಗಳ ಮತ್ತೆ ಮಕ್ಕಳ ಪರ ಚಟುವಟಿಕೆಗಳಲ್ಲಿ ತುಂಬಾ ತೊಡಗಿಕೊಂಡಿದ್ದಾರೆ. ನಾವೆಲ್ಲ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಇಂಥವರೆಲ್ಲ ನಮ್ಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರ್ತಾರೆ. ಹಾಗೆ ವೃತ್ತಿಗಿಂತ ಸ್ವಲ್ಪ ಮಿಗಿಲಾಗಿ ಒಂದು ರೀತಿಯ ಬಾಂಧವ್ಯ ನಮ್ಗೆ ಬೆಳೀತದೆ. ಹಾಗೆ ಒಂದ್ ರೀತಿ ಇವ್ರು ನನ್ಗೆ ಬಂಧು ಇದ್ದ ಹಾಗೆ, ಹಿರಿಯ ಗೆಳತಿ ಇದ್ದ ಹಾಗೆ. ಮತ್ತೆ ನಾನು ಅವರನ್ನು ತುಂಬಾ ಗೌರವ ಮತ್ತೆ ಆದರದಿಂದ ಅವ್ರ ಬಗ್ಗೆ ನಾನು ಯೋಚಿಸ್ತೇನೆ. ಹಾಗಾಗಿ ನಾನು ಅವರನ್ನ ಇವತ್ತು ಪರಿಚಯ ಮಾಡ್ಲಿಕ್ಕೆ ಹೊರಟಿದ್ದೆ. ಅವರ ಪ್ರಕಟಿತ ಸಾಹಿತ್ಯ ಕೃತಿಗಳ ಬಗ್ಗೆ ನಾನು ಹೇಳ್ತೇನೆ. ಮನೆ ಮಾತು ತುಳುವಿನಲ್ಲಿ ಕೂಡ ಕತೆ, ಕವಿತೆ, ಲೇಖನ, ಪ್ರಬಂಧ ಬರೀಬಲ್ಲರು, ಉಪನ್ಯಾಸಗಳನ್ನು ನೀಡ್ತಾರೆ, ಪುಸ್ತಕ ಪರಿಚಯ ಎಲ್ಲ ಮಾಡಿಕೊಡ್ತಾರೆ. ಆದ್ರೆ ಹೆಚ್ಚಾಗಿ ಬರ್ದಿರೋದು ಕನ್ನಡದಲ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಕರ್ನಾಟಕದಲ್ಲಿ ಕನ್ನಡ ಲಿಪಿಯನ್ನ ಈ ಕೊಂಕಣಿ ಮಾತಾಡುವವರು ಮತ್ತೆ ತುಳು ಮಾತಾಡುವವರು ಹೆಚ್ಚಾಗಿ ಬಳಸ್ತಾರೆ. ಓದು ಬರಹಕ್ಕೆ ಎಲ್ಲ ನಾವು ಕನ್ನಡ ಲಿಪಿಯನ್ನ ಆಶ್ರಯಿಸಿದ್ದವರು. ಇತ್ತೀಚೆಗೆ ತುಳು ಲಿಪಿ ಅಂದ್ರೆ ಬಹಳ ಹಿಂದೆ ಇದ್ದ ಒಂದು ತುಳು ಲಿಪಿಯನ್ನ ಮತ್ತೆ ಪುನರ್ ಬಳಕೆ ಮಾಡುವ ಪ್ರಯತ್ನಗಳು ನಡೀತಾ ಇವೆ. ಆ ತುಳು ಲಿಪಿ ನೋಡಿದ್ರೆ ಈಗಿನ ಮಲಯಾಳಂ ಲಿಪಿಗೆ ತೀರಾ ಹತ್ರ ಇದೆ. ಒಂದು ತರ್ಕ ಏನಂದ್ರೆ ತುಳುವೆ ಮೂಲ ಲಿಪಿ, ಆ ತುಳು ಲಿಪಿಯಿಂದ ಮಲಯಾಳಂ ಲಿಪಿ ಆಮೇಲೆ ಆವಿಷ್ಕಾರಗೊಂಡದ್ದು ಅಂತ ಹೇಳ್ತಾರೆ. ಏನೇ ಇರ್ಲಿ, ಈಗ ಈ ಮಲಯಾಳಂ ಲಿಪಿ ಅಂತ ಕಾಣುವ ರೀತಿಯಲ್ಲಿ ಕಾಣುವ ತುಳು ಲಿಪಿಯಲ್ಲಿ ನನ್ಗೂ ಓದ್ಲಿಕ್ಕೆ ಆಗೋದಿಲ್ಲ. ನನ್ನ ತಲೆಮಾರಿನವರಿಗೆ ಬಹಳ ಜನರಿಗೆ ಓದ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೊಸ ಲಿಪಿಯಲ್ಲಿ ಯಾರು ಬರೀತಾರೆ, ಯಾರು ಓದ್ತಾರೆ ನನಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಆದ್ರೆ ನಾವೆಲ್ಲ ಹಿಂದಿನಿಂದಲೂ ತುಳುವನ್ನು, ಅಂದ್ರೆ ಮಂಗಳೂರು ಆಕಾಶವಾಣಿಯಲ್ಲಿ ತುಳು ಭಾಷೆ ಕೂಡ ಒಂದು ಪ್ರಧಾನ ಪ್ರಸಾರ ಭಾಷೆ. ಎಲ್ಲ ಲೇಖನಗಳು, ಎಲ್ಲ ಬರವಣಿಗೆಗಳು ಕನ್ನಡ ಲಿಪಿಯಲ್ಲೇ ತುಳು ಭಾಷೆಯಲ್ಲಿ ಬರ್ಕೊಂಡು ಬರ್ತಾ ಇದ್ದಂಥವ್ರು. ಹಾಗೆ ಪುಸ್ತಕ ಪ್ರಕಟಣೆ ಮತ್ತೆ ನಾನಾಗ ವರ್ಜಿನಿಯಾ ಉಲ್ಫ್ ಹೇಳಿದ ಹಾಗೆ ತುಳು ಭಾಷೆಯ ಪುಸ್ತಕ ಪ್ರಕಟಣೆ ಮಾಡಿದ್ರೆ ಅದಕ್ಕೆ ಓದುಗರು ಯಾರು, ಆಮೇಲೆ ದುಡ್ಡು ಹಾಕುವವರು ಯಾರು ಅನ್ನುವ ಒಂದು ಕೊರತೆ ಯಾವಾಗ್ಲೂ ಕಾಡ್ತಾ ಇದ್ದದ್ರಿಂದ ಹೆಚ್ಚು ಪ್ರಕಟಿತ ಸಾಹಿತ್ಯ ಇರ್ಲಿಲ್ಲ ಕೆಲವು ವರ್ಷಗಳ ಹಿಂದೆ. ಈಗ ತುಳು ಸಾಹಿತ್ಯ ಅಕಾಡೆಮಿ ಎಲ್ಲ ಆಗಿರೋದ್ರ ನಂತರ ತುಳು ಭಾಷೆಯ ಸಾಹಿತ್ಯವನ್ನು ಕೂಡ ಕನ್ನಡದಲ್ಲಿ ಕನ್ನಡ ಲಿಪಿಯಲ್ಲಿ ಬರೆದು ಪ್ರಕಟಿಸುವ ಕೆಲಸಗಳು ನಿರಂತರವಾಗಿ ನಡೀತಾ ಇವೆ. ಸಾಕಷ್ಟು ಜನ ಲೇಖಕಿಯರು ತುಳು ಮತ್ತೆ ಕನ್ನಡ ಎರಡು ಭಾಷೆಗಳಲ್ಲಿ ಬರೀತಾರೆ. ಅಂತವರಲ್ಲಿ ರೋಹಿಣಿ ಕೂಡ ಒಬ್ರು. ಅವರ ಕನ್ನಡ ಪ್ರಕಟಿತ ಕೃತಿಗಳ ಬಗ್ಗೆ ನಾನು ಹೇಳ್ತೇನೆ. ಇದನ್ನು ಸುಮಾರು ಒಂದು 25 ವರ್ಷದ ಹಿಂದಿನ ಅಲ್ಲಿಂದಲೂ ಅವರ ಪ್ರಕಟಿತ ಕೃತಿಗಳಿವೆ. ಸ್ತ್ರೀ ಸಂವೇದನೆ ಒಂದು ಪುಸ್ತಕ 95ರಲ್ಲಿ ಪ್ರಕಟ ಆಗಿದ್ದು. 2000 ಇಸ್ವಿಯಲ್ಲಿ ಪ್ರಕಟ ಆಗಿರೋದು ಸ್ತ್ರೀ ಶಿಕ್ಷಣ ಸಂಸ್ಕೃತಿ. ಆ ನಂತರ ಸ್ತ್ರೀ ಭಿನ್ನ ಮುಖಗಳು, ಇದು 2005ರಲ್ಲಿ ಆಗಿದೆ.
ಸಾಮಾಜಿಕ ತಲ್ಲಣಗಳು ಅಂತ 2007ನೇ ಇಸ್ವಿಯಲ್ಲಿ 1996ರಲ್ಲಿ ಒಂದು ಕಥಾ ಸಂಕಲನ ಪ್ರಕಟ ಆಗಿತ್ತು ರೋಹಿಣಿ ಅವ್ರದ್ದು, ಕರ್ತವ್ಯ ಅಂತ ಅದ್ರ ಹೆಸರು. ಆಮೇಲೆ ಒಂದು ಅನುಭವ ಕಥನ ಅವರು ಬರೆದಿದ್ದಾರೆ, ಅಧ್ಯಾಪಿಕೆಯ ಅಧ್ವಾನಗಳು ಅಂತ. ಸ್ವಲ್ಪ ರೋಹಿಣಿ ಅವರಿಗೆ ಸ್ವಲ್ಪ ಹಾಸ್ಯ ಪ್ರಜ್ಞೆ ಕೂಡ ತುಂಬಾ ಚೆನ್ನಾಗಿದೆ. ಚಿತ್ರಕಲೆಯಲ್ಲಿ ಎಲ್ಲ ಅವರಿಗೆ ಆಸಕ್ತಿ ಇದೆ, ಸಂಗೀತದಲ್ಲಿ ಆಸಕ್ತಿ ಇದೆ. ಅಲ್ಲಿ ಅಧ್ಯಾಪಿಕೆಯ ಅಧ್ವಾನಗಳಲ್ಲಿ ಅವರ ಜೀವನದಲ್ಲಿ ಘಟಿಸಿದ ಕೆಲವು ಘಟನೆಗಳನ್ನ ಸ್ವಲ್ಪ ಹಾಸ್ಯ ಲೇಪನದೊಂದಿಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ವ್ಯಕ್ತಿ ಪರಿಚಯಗಳನ್ನು ಕೂಡ ಅವ್ರು ಮಾಡಿಕೊಟ್ಟಿದ್ದಾರೆ. ಶ್ರೀಮತಿ ಲಲಿತಾ ಆರ್ ರೈ ಅನ್ನುವ ವ್ಯಕ್ತಿ ಪರಿಚಯ, ಹಾಗೆ ವರ್ಣಚಿತ್ರ ಕಲಾವಿದರು ಪಾವಂಜೆ ಗೋಪಾಲಕೃಷ್ಣಯ್ಯ ಅನ್ನುವವರ ವ್ಯಕ್ತಿ ಪರಿಚಯವನ್ನು ಕೂಡ ಬರೆದಿದ್ದಾರೆ. ಆಮೇಲೆ ಮಕ್ಕಳಿಗಾಗಿ ಕತೆಗಳನ್ನ ಮತ್ತೆ ಹಿರಿಯರ ಜೀವನ ಕಥನಗಳು ಅನ್ನುವ ಟೈಟಲ್ ನಲ್ಲಿ ಒಂದು ಮಕ್ಕಳಿಗಾಗಿ ಕತೆಗಳ ಒಂದು ಪುಸ್ತಕ ಬರೆದಿದ್ದಾರೆ. ಆಮೇಲೆ ಅವರು ನಾನು ಹೇಳಿದೆ ಸಂಶೋಧನೆ, ಕ್ಷೇತ್ರ ಕಾರ್ಯ ಮತ್ತು ಅಧ್ಯಯನದಲ್ಲಿ ತೊಡಗಿದ್ದಾರೆ ಅಂತ. ಆ ಎಲ್ಲ ಕೆಲಸಗಳ ಫಲವಾಗಿ ಅವರು ಬರೆದಿರುವ ಪುಸ್ತಕಗಳಿವೆ. ಅವಿವಾಹಿತ ಮಹಿಳೆಯರ ಸಾಂಸ್ಕೃತಿಕ ಅಧ್ಯಯನ, ಇದು ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರ ಜೊತೆ ಸೇರಿಕೊಂಡು ಮಂಗಳೂರು ವಿಶ್ವವಿದ್ಯಾಲಯದಿಂದ ಅವ್ರು ಬರೆದಿರೋದು. ಡಾಕ್ಟರ್ ಸಬಿಹಾ ಭೂಮಿಗೌಡ ನಿಮ್ಗೆ ಗೊತ್ತಿದೆ, ಅವರು ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಒಂದು ಅವಧಿಯನ್ನ ಯಶಸ್ವಿಯಾಗಿ ಪೂರೈಸಿ ಅಲ್ಲಿಂದ ಮತ್ತೆ ಮೂಲ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ವರ್ಗಾವಣೆಗೊಂಡು ಬಂದ್ರು. ಮತ್ತೆ ಈಗ ಇತ್ತೀಚೆಗೆ ಅವರು ವೃತ್ತಿಯಿಂದ ನಿವೃತ್ತರಾಗಿದ್ದಾರೆ. ಸಬಿಹಾ ಭೂಮಿಗೌಡ ಅವರ ತಂದೆ ಪ್ರೊಫೆಸರ್ MR ಗಜೇಂದ್ರಗಡ ಅವರು ನಾನು ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾಗ ಅಲ್ಲಿ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ರು. ಮುಂದೆ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಬಡ್ತಿ ಹೊಂದಿ ಹೋಗಿದ್ರು. ಆಮೇಲೆ ಅವರ ಪುತ್ರಿ ಸಬಿಹಾ, ನಾನು MA ಓದ್ತಾ ಇದ್ದಾಗ, ನಾನು ಅರ್ಥಶಾಸ್ತ್ರ ಓದ್ತಾ ಇದ್ದೆ, ಆ ಸಮಯದಲ್ಲಿ ಸಬಿಹಾ ಅವರು ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ರು, ಹಾಗೆ MPhil ಮಾಡ್ತಾ ಇದ್ರು. ಆಮೇಲೆ ಇನ್ನೂ ಆತ್ಮೀಯ ವರ್ತುಲ ಹೇಗೆ ಅಂತ ಹೇಳಿದ್ರೆ, ಅವರು ಮತ್ತೆ ನಾನು ಸಮಕಾಲೀನರು. ನಮ್ಮ ಯೂನಿವರ್ಸಿಟಿಯ ಹಾಸ್ಟೆಲ್ ನಲ್ಲಿ ಮಹಿಳೆಯರ ವಸತಿ ಗೃಹದಲ್ಲಿ ನಾವು ಜೊತೆಯಲ್ಲೇ ಕೆಲವು ಸಮಯ ಕಳೆದಿರೋದ್ರಿಂದ ಸಬಿಹಾ ಅವರು ತುಂಬಾ ಆಪ್ತರು ಕೂಡ. ಹಾಗೆ ಆ ನಂತರ ಆಕಾಶವಾಣಿಯಲ್ಲಿ ಹೇಗೂ ನಿಮ್ಗೆ ಗೊತ್ತು, ಎಲ್ಲ ಲೇಖಕರು ಮತ್ತೆ ಇವರು ಅಧ್ಯಾಪಕರು ಇವರೆಲ್ಲ ಆಕಾಶವಾಣಿಗೆ ಬಂದೇ ಬರ್ತಾರೆ. ಹೀಗೆ ಸಬಿಹಾ ಅವರು ಬಹಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು. ಇಷ್ಟು ಸಾಲದು ಅನ್ನೋದಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದ ಮಹಿಳಾ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿ ಕೂಡ ಸಬಿಹಾ ಅವರು 3 ವರ್ಷ ಅಥವಾ ಇನ್ನು ಸ್ವಲ್ಪ ನಂಗೆ ಸರಿಯಾಗಿ ನೆನಪಿಲ್ಲ, ಅವರು ಮುಖ್ಯಸ್ಥರಾಗಿದ್ರು. ಆ ಸಮಯದಲ್ಲಿ ಮಹಿಳೆಯರ ಕುರಿತಾದ ಒಂದಷ್ಟು ಗೋಷ್ಠಿಗಳನ್ನ, 2 ದಿನಗಳ ಒಂದು ಕಾರ್ಯಕ್ರಮವನ್ನ ಅವರ ಅಲ್ಲಿ ಆಯೋಜನೆ ಮಾಡಿದ್ರು. ಆಗ ನಾನು ಕವರೇಜ್ಗೆ ಹೋಗಿದ್ದೆ. 2 ದಿನಗಳ ಗೋಷ್ಠಿಗಳಲ್ಲಿ ಸಾಕಷ್ಟು ಜನ ಮಾತಾಡಿದ್ರು. ನಂಗೆ ಈಗ ಸರಿಯಾಗಿ ಹೆಸರು ನೆನಪಾಗ್ತಾ ಇಲ್ಲ. ಹಾಸನದಿಂದ ರೂಪ ಬಂದಿದ್ರು, ಹಾಗೆ ಬಹುಶಃ ಇಲ್ಲಿಂದ ಶಿವಮೊಗ್ಗ ತೀರ್ಥಹಳ್ಳಿ ಕಡೆಯಿಂದ ಅನುಪಮ ಬಂದಿದ್ರು, ಇನ್ನು ಸಾಕಷ್ಟು ಜನ ಬಂದಿದ್ರು. 7-8 ಜನ ಅಲ್ಲಿ ಉಪನ್ಯಾಸಗಳನ್ನು ಮಾಡಿದ್ರು. ಆ ಎಲ್ಲ ಉಪನ್ಯಾಸಗಳನ್ನ ನಾನು ಧ್ವನಿ ಮುದ್ರಿಸಿಕೊಂಡು ಮುಂದೆ ಆಕಾಶವಾಣಿಯ ಮಹಿಳೆಯರ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ದೆ. ಇದು ಸ್ವಲ್ಪ ವಿಷಯಾಂತರ ಅಂತ ನಿಮ್ಗೆ ಅನಿಸ್ಬೋದು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದನ್ನ ರೋಹಿಣಿಯವರು ಸಬಿಹಾ ಅವರ ಜೊತೆ ಅಧ್ಯಯನದ ಫಲವಾಗಿ ಅವಿವಾಹಿತ ಮಹಿಳೆಯರ ಸಾಂಸ್ಕೃತಿಕ ಅಧ್ಯಯನ ಅನ್ನುವ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಹಾಗೆ ತುಳುನಾಡಿನ ಮಾಸ್ತಿಕಲ್ಲುಗಳು ಮತ್ತೆ ವೀರಗಲ್ಲುಗಳ ಬಗ್ಗೆ ಅಧ್ಯಯನ ಮಾಡಿ ಶಶಿಲೇಖಾ ಬಿ ಅನ್ನುವವರ ಜೊತೆಗೆ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಜಂಟಿಯಾಗಿ. ಈ ಶಶಿಲೇಖಾ ಬಿ ಅನ್ನೋರು ಕೂಡ ತುಳು ಮತ್ತೆ ಕನ್ನಡ ಸಾಹಿತಿ, ಅವರು ಕೂಡ ಪ್ರಾಧ್ಯಾಪಕರಾಗಿ ನಿವೃತ್ತರಾದವರು. ಆನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಹೋರಾಟಗಳು ಅನ್ನೋದನ್ನ ಈ ಗುಲಾಬಿ ಬಿಳಿಮಲೆ ಅವ್ರ ಜೊತೆ ಸೇರ್ಕೊಂಡು ಬರ್ತಿದ್ದಾರೆ. ಈ ಗುಲಾಬಿ ಬಿಳಿಮಲೆ ಅನ್ನುವರು ಕೂಡ ಲೇಖಕಿ, ಹಾಗೆ ಚಿಂತಕಿ, ಮತ್ತೆ ಈ ಸಮಾಜಮುಖಿ ಮಹಿಳಾ ಪರ ಚಟುವಟಿಕೆಗಳಲ್ಲಿ ತುಂಬಾ ನಿರತರಾಗಿದ್ದಾರೆ. ಮತ್ತೆ ಇನ್ನು ಅವರೊಂದು ಡೀಡ್ಸ್ ಅನ್ನುವ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಮುಂದೆ ಸಾಧ್ಯ ಆದ್ರೆ ಡೀಡ್ಸ್ ಬಗ್ಗೆ ನಾನು ಹೇಳ್ತೇನೆ, ಯಾಕಂದ್ರೆ ಮುಂದೆ ಬರುತ್ತೆ ಅದು. ಅಲ್ಲಿ ಕೆಲಸ ಮಾಡ್ತಾರೆ. ಅದು ಅಲ್ಲದೆ ಅವರು ಪ್ರಾಧ್ಯಾಪಕರು, ಲೇಖಕರು ಆದ ಪುರುಷೋತ್ತಮ ಬಿಳಿಮಲೆ ಇವರ ಕಿರಿಯ ಸಹೋದರಿ, ನನ್ನ ಪರಿಚಯದವರು ಕೂಡ. ಇಷ್ಟು ಈ ಪುಸ್ತಕಗಳು ಅಲ್ಲದೆ ಆತ್ಮಕಥೆ ಇದೆ, ನಾಗಂದಿಗೆ ಒಳಗಿಂದ ಅಂತ. ಇದನ್ನ ದೀಪದಡಿ ಕತ್ತಲು ಅನ್ನೋ ಹೆಸರಿನಲ್ಲಿ ಇದನ್ನು ಪ್ರಕಟ ಆಗಿರೋದನ್ನ ಈಗಾಗಲೇ ಹೇಳಿದ್ದೇನೆ. ಇನ್ನೂ ಒಂದು ಪುಸ್ತಕ ಗರಿಕೆಯ ಕುಡಿಗಳು ಅಂತ ಕಥಾ ಸಂಕಲನ ಇದೆ. ಶ್ರದ್ಧಾಂಜಲಿ ಅಂತ ಒಂದು ಕಥಾ ಸಂಕಲನ. ಇನ್ನೊಂದು ಆರಾಧನಾ ರಂಗದಲ್ಲಿ ಸ್ತ್ರೀ ಅನ್ನುವ ಲೇಖನ ಸಂಕಲನ ಇದೆ.
ಈ ಆರಾಧನಾ ರಂಗದಲ್ಲಿ ಸ್ತ್ರೀ ಅನ್ನೋದು ಸ್ವಲ್ಪ ವಿಶಿಷ್ಟವಾದ ಪುಸ್ತಕ. ಯಾಕಂತ ಹೇಳಿದ್ರೆ ಈ ಆರಾಧನೆಯ ವಿಷಯ ಬಂದಾಗ ಮಹಿಳೆಯರನ್ನು ಸ್ವಲ್ಪ ಹಿಂದೆ ಇಟ್ಕೊಳ್ಳುವ ಅಥವಾ ಹಿಂದಕ್ಕೆ ತಳ್ಳುವ ಪ್ರವೃತ್ತಿ ನಮ್ಮ ಸಮಾಜದಲ್ಲಿ ಇದೆ. ಆರಾಧನೆಯ ವಿಷಯ ಬಂದಾಗ ಮಹಿಳೆಯರಿಗೆ ತುಂಬಾ ರೀತಿಯ ಕಟ್ಟುಪಾಡುಗಳಿವೆ. ಆಮೇಲೆ ಈ ಮಡಿ ಮೈಲಿಗೆ, ಆಮೇಲೆ ಋತುಸ್ರಾವ, ಇಂಥದ್ದು ಬಸರು ಬಾಣಂತನ ಇದೆಲ್ಲ ಇರುವಾಗ ಈ ಆರಾಧನಾ ರಂಗದಲ್ಲಿ ಸ್ತ್ರೀಯರ ಸ್ಥಿತಿಗತಿ ಏನು ಅನ್ನುವ ಒಂದು ಲೇಖನ ಸಂಕಲನವನ್ನು ಕೂಡ ಅವರು ಪ್ರಕಟ ಮಾಡಿದ್ದಾರೆ. ಹಾಗೆ ರೋಹಿಣಿ ಅವರಿಗೆ ಒಂದಷ್ಟು ಪ್ರಶಸ್ತಿಗಳು ಬಂದಿವೆ. ಸ್ತ್ರೀ ಸಂವೇದನೆ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಪ್ರಶಸ್ತಿ ಬಂದಿದೆ. ಸ್ತ್ರೀ ಶಿಕ್ಷಣ ಸಂಸ್ಕೃತಿ ಕೃತಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರೇಷ್ಠ ಕೃತಿ ಪ್ರಶಸ್ತಿ ಸಿಕ್ಕಿದೆ. ಸಾಹಿತ್ಯ ಸೇವೆಗಾಗಿ ಮೌಲ್ಯ ಸಂಸ್ಥೆಯವರು ನೀಡುವ ಗೌರವ ಪ್ರಶಸ್ತಿ ಬಂದಿದೆ. ಸಾಹಿತ್ಯ ಸೇವೆಗಾಗಿ ಕಾಂತಾವರ ಸಾಹಿತ್ಯ ಪ್ರಶಸ್ತಿ, ಕಾಂತಾವರ ಕನ್ನಡ ಸಂಘ ಅಂತ ನೀವು ಕೇಳಿರ್ತೀರಿ, ಡಾಕ್ಟರ್ ನಾ ಮೊಗಸಾಲೆ ಮತ್ತೆ ಇತರರು ಸೇರಿ ಹುಟ್ಟು ಹಾಕಿರುವ ಒಂದು ಸಂಸ್ಥೆ. ಪ್ರತಿ ವರ್ಷ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಶ್ರೇಷ್ಠ ವ್ಯಕ್ತಿಗಳನ್ನ ಅಲ್ಲಿ ಪರಿಚಯಿಸುವ ಮತ್ತೆ ಗೋಷ್ಠಿಗಳನ್ನು ನಡೆಸ್ತಾರೆ. ನಾಡಿಗೆ ನಮಸ್ಕಾರ ಅಂತ ಒಂದು ಮಾಲೆಯನ್ನ ಪ್ರಕಟ ಮಾಡ್ತಾರೆ. ಸಾಕಷ್ಟು ಜನ ವ್ಯಕ್ತಿ ಪರಿಚಯ ಪುಸ್ತಕಗಳು ಕಾಂತಾವರ ಕನ್ನಡ ಸಂಘದಿಂದ ಪ್ರಕಟ ಆಗಿದೆ. ಇಂಥ ಒಂದು ಕಾಂತಾವರ ಸಾಹಿತ್ಯ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಆಮೇಲೆ ಹಿರಿಯ ಲೇಖಕಿ ಅಂತ ಹಲವಾರು ಸಂಘ ಸಂಸ್ಥೆಗಳು ಅವರಿಗೆ ಪ್ರಶಸ್ತಿಯನ್ನು ನೀಡಿವೆ. ಹಾಗೆ ಮಂಗಳೂರಿನ ಸಂದೇಶ ಪ್ರತಿಷ್ಠಾನ ಕೂಡ ಬಿ ಎಂ ರೋಹಿಣಿ ಅವರಿಗೆ ಸಂದೇಶ ಪ್ರಶಸ್ತಿಯನ್ನ, ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಹಾಗೆ ವೀರರಾಣಿ ಅಬ್ಬಕ್ಕ ಅನ್ನುವ ಪ್ರಶಸ್ತಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪ್ರತಿ ವರ್ಷ ಬೇರೆ ಬೇರೆ ರಂಗದಲ್ಲಿ ಸಾಧನೆ ಮಾಡಿರುವ ಮಹಿಳೆಯರಿಗೆ ಅಬ್ಬಕ್ಕ ರಾಣಿಯ ಹೆಸರಿನಲ್ಲಿ ಪ್ರತಿ ವರ್ಷ ಜಿಲ್ಲಾಡಳಿತ ವೀರರಾಣಿ ಅಬ್ಬಕ್ಕ ಉತ್ಸವ ಅಂತ ಮಾಡ್ತಾರೆ. 2 ದಿನ 3 ದಿನ ಅಥವಾ 1 ದಿನ ಹೀಗೆ ದೊಡ್ಡ ಉತ್ಸವ ನಡೆಯುತ್ತೆ. ಈಗ ಕೋವಿಡ್ ಬಂದ್ಮೇಲೆ ಎಲ್ಲ ಉತ್ಸವಗಳು ಆನ್ಲೈನ್ ಆಗಿವೆ, ಕೆಲವು ನಡೀತಾ ಇಲ್ಲ, ಕೆಲವು ತೀರಾ ಸಣ್ಣ ಪ್ರಮಾಣದಲ್ಲಿ ನಡೀತವೆ. ಹಾಗೆ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಅನ್ನೋದು ಒಂದು ದೊಡ್ಡ ಪ್ರಶಸ್ತಿ. ಹಾಗೆ 2018ರಲ್ಲಿ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವ ಬಿ ಎಂ ರೋಹಿಣಿ ಅವರಿಗೆ ಸಿಕ್ಕಿದೆ. ನಾಗಂದಿಗೆಯೊಳಗಿಂದ ಅನ್ನುವ ಆತ್ಮಕಥೆಗೆ 2019ನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಪುಸ್ತಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ನಾನು ಕೂಡ ಅಲ್ಲಿ ಹಾಜರಿದ್ದೆ. 2 ವರ್ಷಗಳ 2019, 20 ಮತ್ತೆ 21ರ ಎಲ್ಲ ಪ್ರಶಸ್ತಿಗಳನ್ನು ಜೊತೆ ಸೇರಿಸಿ ದೊಡ್ಡ ಸಮಾರಂಭದಲ್ಲಿ ಈ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೆದಿತ್ತು. ಅಲ್ಲಿ ಬಿ ಎಂ ರೋಹಿಣಿ ಅವರು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು. ಇಷ್ಟು ರೋಹಿಣಿಯವರ ಸಾಹಿತ್ಯದ ಪರಿಚಯ. ಆದ್ರೆ ವೈಯಕ್ತಿಕವಾಗಿ ಅವರು ನಾನು ಹೇಳಿದೆ ಪ್ರಾರಂಭದಲ್ಲಿ, ನಮ್ಗೆ ಯಾರಾದ್ರೂ ಸಾಹಿತ್ಯ ಅಂತ ಹೇಳಿದಾಗ ಈ ಕಥನ ಸಾಹಿತ್ಯ ಅಥವಾ ಕಾಲ್ಪನಿಕ ಸಾಹಿತ್ಯ ಬರೆದವರ ಹೆಸರು ಬೇಗ ನೆನಪಾಗುತ್ತೆ. ಮತ್ತೆ ಅವರಿಗೆ ಹೆಚ್ಚು ಶ್ರೇಯಸ್ಸು ಮತ್ತೆ ಯಶಸ್ಸು, ಕೀರ್ತಿ, ಹಣ ಎಲ್ಲ ಬರುತ್ತೆ. ಆದ್ರೆ ಈ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿದವರದು ವೈಚಾರಿಕ ಸಾಹಿತ್ಯ ಇರ್ಬೋದು, ಮತ್ತೆ ನೇರವಾಗಿ ಸಮಾಜದ ಕುಂದು ಕೊರತೆಗಳನ್ನು ಎತ್ತಿ ತೋರಿಸುವ ಅಥವಾ ಬರವಣಿಗೆ ಮಾಡುವ ಅಂತವರಿಗೆ ಹೆಚ್ಚು ಯಶಸ್ಸು ಅಂತ ಹೇಳೋದಕ್ಕಿಂತ ಹೆಚ್ಚು ಪ್ರಸಿದ್ಧಿ ಸಿಗುವುದಿಲ್ಲ. ಅವರು ಕೆಲಸ ಮಾಡ್ತಾನೆ ಇರ್ತಾರೆ, ಆದ್ರೆ ಅವರು ಸಮಾಜಮುಖಿಯಾಗಿರ್ತಾರೆ. ನಾನು ಹೇಳಿದ ವರ್ಜಿನಿಯಾ ವುಲ್ಫ್ನ ಒಂದು ಕೋಣೆ ಮತ್ತೆ ಬಿ ಎಂ ರೋಹಿಣಿ ಅವರ ಒಂದು ಕೋಣೆಯ 2 ರೂಪಕಗಳಲ್ಲಿ ಈ 2ನೇ ರೂಪಕ ಬಿ ಎಂ ರೋಹಿಣಿ ಅವರು ತನ್ನಂತೆ ಇರುವ ಅಥವಾ ಸಾಮಾನ್ಯರಲ್ಲಿ ಸಾಮಾನ್ಯ ಮಹಿಳೆಯರು ಎದುರಿಸುವ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಮಾಡ್ತಾ ಕಂಡುಕೊಂಡಾಗ ಅವರು ಹೇಳಿಕೊಂಡ ವಾಕ್ಯ ಇದು: ಜೀವನದಲ್ಲಿ ಕೋಪ, ತಾಪ, ಅಸಹಾಯಕತೆ ಅನುಭವಕ್ಕೆ ಬಂದವರಿಗೆ, ಅದರಲ್ಲೂ ಹಂಗಿನ ಜೀವನ ಅನುಭವಿಸಬೇಕಾಗಿ ಬಂದವರಿಗೆ ರೋಹಿಣಿಯವರ ಬರಹಗಳು ಒಂಥರ ಮನಸ್ಸಿಗೆ ತಾಕ್ತವೆ. ಅವರು ತಮ್ಮ ಜೀವನದ ಅನುಭವಗಳನ್ನ ಅಲ್ಲಲ್ಲಿ ಹೇಳ್ಕೊಳ್ತಾರೆ. ನನ್ನ ಜೀವನದ ಮೊದಲ ವಲಸೆ ಆರಂಭವಾದುದು ಬಂಗ್ರಮಂಜೇಶ್ವರದ ಗೋಳಿದಡಿಯ ಅಜ್ಜಿ ಮನೆಗೆ. ಸೋತು ಕೈ ಖಾಲಿಯಾದ ಸ್ಥಿತಿಯಲ್ಲಿ ಎಂದೂ ಬಂಧುಗಳ ಆಶ್ರಯಿಸಿ ಹೋಗಬಾರದು ಎಂಬ ಸತ್ಯದ ಅರಿವಾಗಿ ನನ್ನಮ್ಮ ಕುಗ್ಗಿ ಹೋದರು ಅಂತ ಒಂದು ವಾಕ್ಯ ಬರೀತಾರೆ. ಆಮೇಲೆ ಅವರ ಆತ್ಮಕಥನದಲ್ಲಿ ಸುಮಾರು 50-60 ವರ್ಷಗಳ ಹಿಂದಿನ ಕಾಲದ ಮಂಗಳೂರು ಚೆನ್ನಾಗಿ ಚಿತ್ರಣ ಆಗಿದೆ. ಆಗ ಸಿದ್ದರಾಮಯ್ಯನವರ ಪುಸ್ತಕದಲ್ಲಿ ಅವರ ಊರು ಹೇಗೆ ಚಿತ್ರಣ ಆಗಿತ್ತು, ನನಗೆ ಇದು ಅಲ್ಲೊಂಥರ ಇವತ್ತಿನ 2 ಸುಮಾ ಅವರು ಪರಿಚಯ ಮಾಡಿದ ಪುಸ್ತಕ ಮತ್ತೆ ನಾನು ಪರಿಚಯ ಮಾಡುವ ಬಿ ಎಂ ರೋಹಿಣಿ ಸುಮಾರು ವಿಚಾರಗಳಲ್ಲಿ ಸಮಾಂತರ ರೇಖೆಗಳಲ್ಲಿದ್ದಾರೆ ಅಂತ ನನಗೆ ಅನಿಸ್ತದೆ.
ಒಂದು 50-60 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಮುಸ್ಲಿಂ, ಕ್ರೈಸ್ತ ಮತ್ತು ಹಿಂದೂ ಸಮುದಾಯದ ನಡುವಣ ಸಾಮರಸ್ಯದ ಬದುಕು, ಕೆಚ್ಚಿನಿಂದ ಬದುಕುತ್ತಿದ್ದ ವಿವಿಧ ಸ್ತರದ ಮಹಿಳೆಯರು ರೋಹಿಣಿಯವರ ರೋಚಕ ಕಥನ ಶೈಲಿಯಲ್ಲಿ ಆಗಿನ ಕಾಲದ ಬದುಕು ಹೇಗಿತ್ತು ಅನ್ನೋದನ್ನ ನಮ್ಗೆ ತೋರಿಸ್ಕೊಡ್ತದೆ. ರೋಹಿಣಿ ಅವರು ಬಾಲ್ಯದಲ್ಲಿ ಸಂಗೀತ ಕಲೀಲಿಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿದೆ ನಾನು. ಅವರು ಮಂಗಳೂರಿನ ಪುರಭವನದಲ್ಲಿ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನದ ಒಂದು ಕಚೇರಿ ಇತ್ತು. ಆ ಕಚೇರಿ ಮುಗಿಸಿ ಗೆಳತಿಯ ಜೊತೆ ರಾತ್ರಿ 11 ಗಂಟೆಗೆ ನಡ್ಕೊಂಡು ಅವರು ಕದ್ರಿಯಲ್ಲಿರುವ ತಮ್ಮ ಮನೆಗೆ ಬರ್ತಾರೆ. ಅಂದ್ರೆ ಈ ಪುರಭವನದಿಂದ ಕದ್ರಿಗೆ ಬರ್ಲಿಕ್ಕೆ ಕನಿಷ್ಠ ಒಂದು 2-3 ಕಿಲೋಮೀಟರ್ ದಾರಿ ಇದೆ. ರಾತ್ರಿ 11 ಗಂಟೆಗೆ ಇಬ್ಬರೇ ಹೆಣ್ಣು ಮಕ್ಕಳು ಧೈರ್ಯದಿಂದ ನಡ್ಕೊಂಡು ಬರ್ಬೋದಾಗಿತ್ತು ಅನ್ನೋದೇ ಈಗ ನಮ್ಗೆ ಸ್ವಲ್ಪ ನಂಬಲಿಕ್ಕೆ ಕಷ್ಟ ಆಗುವಂತ, ಅಥವಾ ಈಗ ಅಂತ ಸ್ಥಿತಿ ಇಲ್ವೇ ಅಂತ ಒಂದು ಕೊರಗುವ ಕಾಲ ಆಗಿದೆ. ಆಮೇಲೆ ಅವರು ತಾವು ಸ್ವತಃ ಅವಿವಾಹಿತೆ, ಅದಕ್ಕೆ ಅನಿವಾರ್ಯ ಕಾರಣಗಳಿತ್ತು. ನಾನು ಹೇಳಿದೆ, ಅವರ ಜೀವನ, ಬಡತನ ಇತ್ಯಾದಿ ಎಲ್ಲ ಇದ್ದು ಅವರು ಕ್ರೈಸ್ತ ಧರ್ಮ ಭಗಿನಿಯರು, ಕ್ರೈಸ್ತ ಸನ್ಯಾಸಿನಿಯವರು ನಡೆಸ್ತಾ ಇದ್ದ ಶಾಲೆಯಲ್ಲಿ ಅವರು ಶಿಕ್ಷಣವನ್ನು ಪಡೀತಾರೆ. ಅಂದ್ರೆ ಆಗ ಎಲ್ಲ ಉಚಿತವಾದ ಶಿಕ್ಷಣವನ್ನು ನೀಡ್ತಾ ಇದ್ದಂತ ಸಂಸ್ಥೆಗಳು ಮಂಗಳೂರಿನಲ್ಲಿ ಸುಮಾರಾಗಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ರೈಸ್ತ ಸಮುದಾಯಗಳು ಶಿಕ್ಷಣ ಮತ್ತು ಆರೋಗ್ಯ ಸೇವೆ, ಆಮೇಲೆ ಹಿರಿಯ ವಯಸ್ಕರ ಯೋಗಕ್ಷೇಮ ನೋಡಿಕೊಳ್ಳುವಂತ ಅನಾಥಾಶ್ರಮ ಇಂಥದನ್ನೆಲ್ಲ ನಡೆಸ್ತಾ ಇದ್ರು. ಈಗಲೂ ಅಂತ ಹಲವಾರು ಸಂಸ್ಥೆಗಳು ಮಂಗಳೂರಿನಲ್ಲಿ ಇವೆ. ಮತ್ತೆ ಈಗಿನ ಈ ಹಳದಿ ಕನ್ನಡಕದ ದೃಷ್ಟಿಯಿಂದಾಗಿ ಯಾವ ಕೆಲಸ ಮಾಡಿದ್ರು ಕೂಡ ಅದನ್ನು ಮತಾಂತರ ಅನ್ನುವ ಒಂದು ಲೇಪನ ಅದಕ್ಕೆ ಅಂಟಿಸಿರೋದ್ರಿಂದ ಈಗ ಅದ್ರ ಬಗ್ಗೆ ಮಾತಾಡೋದು ಕೂಡ ಉಚಿತ ಅಲ್ಲ ಅಂತ ಅನಿಸ್ತದೆ ನನಗೆ. ಆದ್ರೆ ಪ್ರತಿಯೊಂದು ಊರಿನಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳನ್ನು ಈ ಕ್ರೈಸ್ತ ಧರ್ಮ ಸಂಸ್ಥೆಗಳು ನಡೆಸಿ, ಚರ್ಚ್ ಫಾದರ್ ಇರ್ಬೋದು ಅಥವಾ ಕಾನ್ವೆಂಟ್ ನ ಸಿಸ್ಟರ್ಗಳು ಎಲ್ಲ ನಡೆಸಿ ಊರಿನ ಎಲ್ಲಾ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅಕ್ಷರದ ಭಾಗ್ಯವನ್ನು ಕರುಣಿಸಿದಂತ ಒಂದು ಕೀರ್ತಿ, ಮತ್ತೆ ಆ ಒಂದು ಕೀರ್ತಿ ಅಂತ ಹೇಳೋದಕ್ಕಿಂತ ಸಾರ್ಥಕ್ಯ ಅಂತ ನಾನು ಹೇಳ್ತೇನೆ. ಊರಿನ ಹೆಣ್ಣು ಮಕ್ಕಳು ಏನಾದ್ರೂ ಅಕ್ಷರಾಭ್ಯಾಸ ಮಾಡಿದ್ರು, ಕನಿಷ್ಠ ಪ್ರಾಥಮಿಕ ಶಾಲೆಯ ಶಿಕ್ಷಣ ಪಡೆದ್ರು ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅದಕ್ಕೆ ಬಹುತೇಕ, ನಾನು ಬೇರೆ ಊರುಗಳ ವಿಷಯ ನನ್ಗೆ ಗೊತ್ತಿಲ್ಲ, ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇವತ್ತಿಗೆ ಕೂಡ ಅದು ಸತ್ಯ. ಹಾಗಾಗಿ ಅಂತ ಶಾಲೆಯಲ್ಲೇ ಅವರು ಶಿಕ್ಷಣ ಪಡೆದ್ರು. ಆಮೇಲೆ ಅವರ ಕೃಪೆಯಿಂದಲೇ ಬಹುಶಃ ನನಗೆ ಅನಿಸ್ತದೆ, ಅವರು TCH ಮುಗಿಸಿದ ಮೇಲೆ ಅವರು ಕಲಿತ ಶಾಲೆಯಲ್ಲಿ ಅವರಿಗೆ ಶಿಕ್ಷಕ ವೃತ್ತಿ ದೊರೆಯುತ್ತದೆ. ಮಂಗಳೂರಿನ ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಸುಮಾರು 27 ವರ್ಷಗಳ ಕಾಲ ಶಿಕ್ಷಕಿಯಾಗಿದ್ರು. ಅದೇ ಸಂಸ್ಥೆಯವರು ಬೆತನಿ ಧರ್ಮ ಸಂಸ್ಥೆ ಭಗಿನಿಯರ, ಕ್ರೈಸ್ತ ಸನ್ಯಾಸಿನಿಯರ ಸಂಸ್ಥೆ ನಡೆಸ್ತಾ ಇದ್ದ ಬೇರೆ ಬೇರೆ ಶಾಲೆಗಳಿವೆ. ಅಲ್ಲಿ ಮುಲ್ಕಿ ಹತ್ರ ಒಂದು ಮೆಡ್ಲಿನ್ ಹೈಸ್ಕೂಲ್ ಅಂತ ಇದೆ, ಅಲ್ಲಿ ಅವರು ಶಿಕ್ಷಕಿಯಾಗಿ ಮತ್ತೆ ಕೆಲವು ಮುಂದಿನ ವರ್ಷಗಳನ್ನ ಶಿಕ್ಷಕಿಯಾಗಿ ಅಲ್ಲಿ ವೃತ್ತಿ ಜೀವನ ನಡೆಸಿ ನಿವೃತ್ತರಾಗ್ತಾರೆ. ಹಾಗೆ ಅವರು ಆ ಸನ್ಯಾಸಿನಿಯರ ಜೊತೆಯೇ ಅವರ ಜೀವನದ ಬಹುಪಾಲನ್ನು ಕಳೆದಿರೋದ್ರಿಂದ ಅಥವಾ ಮತ್ತೆ ಇತರ ಕಾರಣಗಳು ಇರೋದ್ರಿಂದ ಅವರು ಅವಿವಾಹಿತರಾಗಿ ಉಳಿತಾರೆ. ಆಮೇಲೆ ಬಹುಶಃ ಅವರ ತಂದೆ ಬಗ್ಗೆ ಒಂದ್ ಕಡೆ ಅವರು ಸ್ವಾರಸ್ಯಕರವಾಗಿ ಹೇಳ್ತಾರೆ. ತಂದೆಯ ಜೀವನ ಶೈಲಿ ಚೆನ್ನಾಗಿರ್ಲಿಲ್ಲ, ತಂದೆ ಕೆಲಸ ಇರ್ಲಿಲ್ಲ ಅನ್ನೋದೆಲ್ಲ ಉಲ್ಲೇಖಗಳು ಬರ್ತವೆ. ಆದ್ರೆ ತಂದೆಯ ಮಧುಮೇಹ ರೋಗ, ಅದನ್ನು ತಂದೆಯ ಪ್ರೇಯಸಿಯ ಜೊತೆ ಹಲವಾರು ವರ್ಷಗಳನ್ನು ಕಳೆದ್ರು ಅಂತ. ಆ ಪ್ರೇಯಸಿ ಯಾರು ಅಂತ ಹೇಳಿದ್ರೆ ಮಧುಮೇಹ. ಅಲ್ಲೆಲ್ಲ ಹೇಳ್ತಾರೆ. ಮತ್ತೆ ಅವರಿಗೆ ಆಗಾಗ ಅನಾರೋಗ್ಯ ಕಾಡ್ತಾ ಇದ್ದು ಊರ್ನ ಒಂದಷ್ಟು ಹೆಸರುಗಳು, ಡಾಕ್ಟರ್ ಹೆಸರು ಹೇಳ್ತಾರೆ. ಅವರ ಭಾಗ್ಯದಿಂದ ಅವರು ಯಮರಾಯನ ಕಣ್ಣು ತಪ್ಪಿಸಿ ವಾಪಸ್ ಬರ್ತಾ ಇದ್ರು ಅಂತ. ಹಾಗೆ ಅವರಿಗೆ ಜವಾಬ್ದಾರಿಗಳು ಕೂಡ ಇತ್ತು. ಹಾಗಾಗಿ ಅವರು, ಕಾರಣ ಏನೇ ಇರ್ಲಿ, ಅವರು ಅವಿವಾಹಿತರಾದ್ರು ಕೂಡ ಅವರು ತಾನು ಬಹುಶಃ ಕೇವಲ ನನಗೆ ಯಾರು ಇಲ್ಲ, ನನ್ನನ್ನು ಯಾರು ಗಮನಿಸೋದಿಲ್ಲ ಅಂತ ಹೇಳೋದಕ್ಕಿಂತ, ಒಬ್ಬೊಬ್ಬರೇ ಇರುವವರು ನನ್ನನ್ನು ಯಾರು ಗಮನಿಸುವವರು ಇಲ್ಲ ಅಂತ ಕೊರಗುವುದಕ್ಕಿಂತ ನಾನೇ ಎಲ್ಲರನ್ನೂ ಗಮನಿಸುತ್ತೇನೆ ಎಂಬ ಧೈರ್ಯ ಮತ್ತು ಸ್ಫೂರ್ತಿ ತುಂಬಿಕೊಂಡ್ರೆ ನಾನು ಬದುಕಿದ್ದು ಸಾರ್ಥಕ ಅಂತ ಹೇಳ್ತಾರೆ. ಆಮೇಲೆ ನಡೆದು ಬಂದ ದಾರಿಯ ಕಡೆಗೊಮ್ಮೆ ದೃಷ್ಟಿ ಹಾಯಿಸಿದಾಗ ಈ ದಾರಿ ಮೊದಲೇ ಇತ್ತೆ ಅಥವಾ ನಾನೇ ಮಾಡಿಕೊಂಡೆನೆ ಎಂದು ನನಗೆ ಸಂದೇಹವೂ ಆಶ್ಚರ್ಯವೂ ಉಂಟಾಗ್ತದೆ. ಈ ದಾರಿಯ ನಿರ್ಮಾಣದಲ್ಲಿ ಕೆಲವರು ಹೊಂಡ ತೋಡಿದವರಿದ್ದವರು. ನೀವೆಲ್ಲ ಹಳ್ಳ ಅಂತ ಹೇಳ್ತೀವಿ, ನಮ್ಮ ಕಡೆ ಹೊಂಡ ಅಂತ ಹೇಳ್ತೇವೆ, ಗುಂಡಿ ಅಂತ ಹೇಳ್ತೇವೆ. ಹೊಂಡಕ್ಕೆ ದೂಡಿದವರು ಇರುವಂತೆ ಕೈ ಹಿಡಿದೆತ್ತಿ ಆಸರೆ ನೀಡಿ ಮುನ್ನಡೆಸಿದವರು ಇದ್ದರು. ನಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪ್ರೀತಿಯನ್ನು ಧಾರೆ ಎರೆದವರ ಪಾತ್ರ ಎಷ್ಟು ಮಹತ್ವವೋ ಅದಕ್ಕಿಂತಲೂ ಹೆಚ್ಚು ಮಹತ್ವದ ಪಾತ್ರ ವಹಿಸಿದವರು ನಿಂದಕರು ಮತ್ತು ಶತ್ರುಗಳು ಅಂತ ಹೇಳ್ತಾರೆ. ಹಾಗೆ ಅವರು ಒಂಟಿಯಾಗಿ ಇದ್ರೂ ಕೂಡ ಅವರು ಎಂದೂ ಒಬ್ಬಂಟಿಯಾಗಿ ಇರಲಿಲ್ಲ.
ಅವರು ಹಲವಾರು ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಶಿಕ್ಷಕ ವೃತ್ತಿಯಲ್ಲಿದ್ದಾಗಲೂ ಕೂಡ ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಅವರು ಇದ್ರು. ಎಲ್ಲಿ ಮಹಿಳಾ ಪರ ಚಟುವಟಿಕೆಗಳು, ಚಳುವಳಿಗಳು ಅಥವಾ ಎಲ್ಲಿ ಅಗತ್ಯ ಇದೆ ಅಲ್ಲೆಲ್ಲ ಅವರು ಕಾಣ್ತಾ ಇದ್ರು. ಅದರಲ್ಲಿ ಬೀದಿ ಬದಿಯಲ್ಲಿ ಕೆಲಸ ಮಾಡುವ, ಈ ತರಕಾರಿ ಮಾರಾಟ ಮಾಡುವ ಮಹಿಳೆಯರಿರ್ಬೋದು, ತಲೆ ಹೊರೆ ಹೊತ್ತು ಕೆಲಸ ಮಾಡುವ ಮಹಿಳೆಯರಿರ್ಬೋದು, ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿರ್ಬೋದು, ಆ ನಂತರ ಕೂಲಿ ಕೆಲಸ ಮಾಡುವವರು, ಆಮೇಲೆ ಈ ಮನೆಗಳಲ್ಲಿ ಕೆಲಸ ಮಾಡುವ ಈ ಡೊಮೆಸ್ಟಿಕ್ ಹೆಲ್ಪ್ಸ್ ಅಂತ ನಾವೇನ್ ಹೇಳ್ತೇವೆ, ಗೃಹ ಕೃತ್ಯಗಳನ್ನು ಮಾಡುವ ಮಹಿಳೆಯರು, ಸ್ವಲ್ಪ ಸಂಪಾದನೆಗೆ, ಆಮೇಲೆ ಬೀಡಿ ಕಟ್ಟಿ, ನಮ್ ಕಡೆ ಎಲ್ಲ ಬೀಡಿ ಕಟ್ಟಿ ಜೀವನ ನಿರ್ವಹಣೆ ಮಾಡ್ತಾ ಇದ್ದವರು, ಈ ಕೃಷಿ ಕೆಲಸಕ್ಕೆ, ಗದ್ದೆ ಕೆಲಸಕ್ಕೆ, ನಾಟಿ ಕೆಲಸಕ್ಕೆ ಮತ್ತೆ ಇತರ ಕೆಲಸಕ್ಕೆಲ್ಲ ಹೋಗುವ ಮಹಿಳೆಯರು ಇರ್ತಾ ಇದ್ರು. ಅಸಂಘಟಿತ ವಲಯದ ಮಹಿಳೆಯರಿಗಾಗಿ ತುಂಬಾ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಹಾಗೆ ಈ ಬೀದಿ ಬದಿಯಲ್ಲಿ ಮಕ್ಕಳು, ಈ ಚಿಂದಿ ಆಯುವ ಮಕ್ಕಳು, ಇಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆದಾಗ ಅಥವಾ ಮಕ್ಕಳ ಹಕ್ಕುಗಳ ರಕ್ಷಣೆ ಅಂತ ಬಂದಾಗ ಅಂತ ಕೆಲಸಗಳನ್ನು ಮಾಡುವ ಸಂಘಟನೆಗಳ ಜೊತೆ ಕೂಡ ಅವರು ತುಂಬಾ ಸಂಪರ್ಕ ಇಟ್ಕೊಂಡಿದ್ರು, ಮತ್ತೆ ಅವರು ತೊಡಗಿಕೊಳ್ತಾ ಇದ್ರು. ಹಾಗೆ ಅವರು ಒಂಟಿಯಾಗಿದ್ದಾಗ ಅವರಿಗೆ ತೀರಾ ಅವರನ್ನು ಕೈ ಹಿಡಿದದ್ದು ಈ ಸಾಹಿತ್ಯ, ಈ ಓದುವ ಗೀಳು. ಅವರು ಓದುವ ಗೀಳನ್ನ ಅವರು ತುಂಬಾ ಸ್ವಾರಸ್ಯವಾಗಿ ಒಂದು ಕಡೆ ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಗಿನ ಕಾಲದಲ್ಲಿ ನಮ್ಗೆಲ್ಲ ಊರ್ನಲ್ಲಿ ಎಲ್ಲ ಒಂದು ಗ್ರಂಥಾಲಯ ಅಥವಾ ವಾಚನಾಲಯ ಅಂತ ಇರ್ತಾ ಇತ್ತು. ನೀವೆಲ್ಲರೂ ಬಹುಶಃ ನನ್ನ ಕಾಲದವರು, ನಮ್ಮ ತಂಡದಲ್ಲಿ ಬಹುಶಃ ಇನ್ನು ಕಿರಿಯ ವಯಸ್ಸಿನವರಿದ್ದಾರೆ, ಸ್ವಲ್ಪ 40-50 ಮೇಲ್ಪಟ್ಟವರಿಗೆ ಊರಿನಲ್ಲಿ ಒಂದು ವಾಚನಾಲಯ, ನಾವೆಲ್ಲ ಆ ಗ್ರಂಥಾಲಯದ ಸದಸ್ಯತ್ವ ಪಡ್ಕೊಳ್ಳೋದು, ಒಂದು ಕಾರ್ಡ್ ಮಾಡಿಸ್ಕೊಂಡು ಅದಕ್ಕೊಂದು ವರ್ಷಕ್ಕೆ ಎಷ್ಟೋ ಒಂದು ಸಣ್ಣ ಒಂದು ದೇಣಿಗೆ, ಆಮೇಲೆ ಅದನ್ನು ನಮ್ಗೆ ಪುಸ್ತಕಗಳನ್ನು ಅಲ್ಲಿಂದ ಪಡ್ಕೊಳ್ಳೋದು, ಆಮೇಲೆ ಅಥವಾ ಅಲ್ಲೇ ಕೂತು ಓದೋದು, ಇಂಥದ್ದೆಲ್ಲ ನಮಗೆ ಅವಕಾಶಗಳು ಸಿಗ್ತಾ ಇತ್ತು. ಅಂತ ಒಂದು ನಗರ ಕೇಂದ್ರ ಗ್ರಂಥಾಲಯ ಮಂಗಳೂರಿನಲ್ಲಿತ್ತು. ಆ ಕೇಂದ್ರ ಗ್ರಂಥಾಲಯದಲ್ಲಿ ಅವರು ಸದಸ್ಯರಾಗಿದ್ರು. ಅಲ್ಲಿ ಪುಸ್ತಕ ತಗೊಳ್ಳಿಕ್ಕೆ ಮತ್ತೆ ಪುಸ್ತಕ ಓದ್ಲಿಕ್ಕೆ ಮತ್ತೆ ಈ ವರ್ತಮಾನ ಪತ್ರಿಕೆಗಳನ್ನು, ವಾರಪತ್ರಿಕೆಗಳನ್ನು, ನಿಯತಕಾಲಿಕೆಗಳನ್ನೆಲ್ಲ ಓದ್ಲಿಕ್ಕೆ ಅಲ್ಲಿ ಅವಕಾಶ ಇರ್ತಾ ಇತ್ತು. ಆಗ ಅವರು ಬಹುಶಃ ಅಧ್ಯಾಪಿಕೆ ವೃತ್ತಿಯಲ್ಲಿ ಇದ್ದಾಗ ಅವರ ಪಾಕೆಟ್ ಮನಿಯಿಂದ ಒಂದು ಒಳ್ಳೆ ಹ್ಯಾಂಡ್ ಬ್ಯಾಗ್ ಅನ್ನು ತಗೊಂಡಿದ್ರಂತೆ. ಸಾಮಾನ್ಯ ನಾವು ಏನ್ ಮಾಡ್ತೇವೆ, ನಾವು ಈ ಲೈಬ್ರರಿಗೆ ಎಲ್ಲ ಹೋದಾಗ ನಮ್ಮ ಬ್ಯಾಗ್ ಅನ್ನು ಒಳಗೆ ತಗೊಂಡು ಹೋಗುವ ಅವಕಾಶ ಇರೋದಿಲ್ಲ. ಅದು ಬಹುಶಃ ಈಗಲೂ ಎಲ್ಲ ಕಡೆ ಹಾಗೆ, ಈಗ ಗ್ರಂಥಾಲಯಗಳು ಇವೆಯೋ ಇಲ್ವೋ ಅಂತಾನೋ ನಮ್ಗೆ ಸಂದೇಹ ಬರುವಷ್ಟಾಗಿದೆ. ಮೊದ್ಲೆಲ್ಲ ನಮ್ಗೊಂದು ಹೊರಗಡೆ ಒಂದು ರ್ಯಾಕ್ ಇಡ್ತಾ ಇದ್ರು. ನನಗೆ ಈಗಲೂ ರೋಹಿಣಿಯವರು ಬರ್ದಿರುವ ಮಂಗಳೂರು ನಗರ ಕೇಂದ್ರ ಗ್ರಂಥಾಲಯ ಬಾವುಟಗುಡ್ಡೆಯಲ್ಲಿರೋದು, ನಾನು ಕೂಡ ಅಲ್ಲಿ ಸದಸ್ಯ ಇದ್ದೆ ಒಂದು ಕಾಲಕ್ಕೆ. ನನಗೆ ಅದು ಅಲ್ಲಿಯ ರ್ಯಾಕ್ ನನಗೆ ಈಗಲೂ ಕಣ್ಣ ಮುಂದೆ ಬರ್ತದೆ. ನಾವೆಲ್ಲ ನಮ್ಮ ಬ್ಯಾಗ್ ಅಲ್ಲಿ ಇಟ್ಟು ಹೋಗುದು. ಇವರೊಂದು ಹೊಸ ಬ್ಯಾಗ್ ಅನ್ನ ಖರೀದಿ ಮಾಡಿದ್ರಂತೆ. ಆಮೇಲೆ ಖುಷಿಯಿಂದ ಎಲ್ಲೋ ಪೇಟೆ ಕಡೆ ಹೋದವರು, ಆ ಗ್ರಂಥಾಲಯಕ್ಕೆ ಹೋದವರು ಲೈಬ್ರರಿಗೆ ಹೋಗಿದ್ದಾರೆ. ಆಮೇಲೆ ಬ್ಯಾಗ್ ಹೊರಗೆ ಇಟ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರಿಗೆ ಬೇಕಾದ ಪುಸ್ತಕ ಆರಿಸಿ ಹೊರಗೆ ಬರುವಾಗ ಬ್ಯಾಗ್ ಇಲ್ಲ. ಆ ಬ್ಯಾಗಿನಲ್ಲಿ ಅವರ ಸಕಲವೂ ಇತ್ತು ಅಂತ ಹೇಳ್ತಾರೆ. ಕೊನೆಗೆ ಅವರ ಕೈಯಲ್ಲಿದ್ದುದು ಈ ಹಣ ಇಡುವ ಒಂದು ಸಣ್ಣ ಪರ್ಸನ್ ಅವರು ಕೈಯಲ್ಲಿ ಇಟ್ಕೊಂಡಿದ್ರು. ಅಂದ್ರೆ ನಮ್ಗೆ ಗೊತ್ತು, ಸಾಮಾನ್ಯವಾಗಿ ನಿಮ್ಗೂ ಗೊತ್ತಿದೆ, ನಮ್ಮ ಬ್ಯಾಗ್ ಅನ್ನು ಹೊರಗಿಟ್ರು ಕೂಡ ಅದ್ರಲ್ಲಿ ಇರೋದು ಏನೋ ಸಣ್ಣ ಪುಟ್ಟ ವಸ್ತುಗಳು ಅಥವಾ ಹಣ ಏನಾದ್ರೂ ಇದ್ರೆ ಕಳವಾಗಿ ಹೋಗುತ್ತೆ ಅಂತ ಒಂದು ನಮ್ಗೆ ಅಧೈರ್ಯ ಒಂದು ಇದ್ದೇ ಇರ್ತದೆ. ಹಾಗೆ ಅವರು ಅದನ್ನ ಆ ಒಂದು ಹಣ ತಕೊಂಡು ಹೋಗಿರುವ ಒಂದು ಹಣದ ಪರ್ಸನ್ನ ಕೈಯಲ್ಲಿ ಇಟ್ಕೊಂಡು ಒಳಗೆ ಹೋಗಿದ್ರಿಂದ ಅವ್ರಿಗೆ ಮನೆಗೆ ಹೋಗ್ಲಿಕ್ಕೆ ಇನ್ಯಾರ್ದು ಸಾಲ ಮಾಡುವ ಪರಿಸ್ಥಿತಿ ಬರ್ಲಿಲ್ಲ ಅಂತ. ಆಮೇಲೆ ಸುಮಾರು ದಿನದ ನಂತರ ಅವ್ರಿಗೊಂದು ಪತ್ರ ಬರ್ತದೆ. ಆ ಪತ್ರದಲ್ಲಿ ಅವರಿಗೆ ಅವರ ಲೈಬ್ರರಿಯ ಈ ಸದಸ್ಯತ್ವದ ಒಂದು ಕಾರ್ಡ್ ಅನ್ನು ಆ ವ್ಯಕ್ತಿ, ಅದು ಕಳ್ಳನೋ ಕಳ್ಳಿಯೋ ಗೊತ್ತಿಲ್ಲ ಅಂತ ಅವರಲ್ಲಿ ಬರೀತಾರೆ. ಕೊನೆ ಪಕ್ಷ ಅಷ್ಟು ಕರುಣೆ ತೋರಿ ಅವರು ಅದನ್ನ ವಾಪಸ್ ಕಳಿಸ್ತಾರೆ. ಏನೂ ಇರೋದಿಲ್ಲ, ಆದ್ರೆ ಅದರಲ್ಲಿ ಅಂಚೆಯ ಲಕೋಟೆಯ ಮೇಲೆ ಒಂದು ಮುದ್ರೆ ಇರ್ತದೆ. ಅದು ಸುರತ್ಕಲ್ ಕಡೆಯಿಂದ ಅಲ್ಲಿ ಆ ಕಡೆಯವರೇ ತಗೊಂಡು ಹೋಗಿರ್ಬೋದು ಅಂತ ಅವರು ಒಂದು ನೆನಪು ಮಾಡ್ತಾರೆ. ಆದ್ರೆ ಆ ವ್ಯಕ್ತಿಗೆ ಅವರು ಕೃತಜ್ಞತೆ ಹೇಳ್ತಾರೆ. ನನ್ನ ಈ ಓದುವ ಹವ್ಯಾಸವನ್ನು ಜೀವಂತ ಇರಿಸಿದ ಮತ್ತೆ ನನ್ನ ಚಿರಕಾಲದ ಸಂಗಾತಿಯನ್ನಾಗಿ ಉಳಿಸಿದ ಆ ವ್ಯಕ್ತಿಗೆ ನಾನು ಚಿರಋಣಿ ಅಂತ ಹೇಳ್ತಾರೆ. ಬಹುಶಃ ಅವರು ಆ ಕಾರ್ಡ್ ಅನ್ನು ಕಳ್ಕೊಳ್ತಿದ್ರೆ ಬಹುಶಃ ಅವರು ಮತ್ತೆ ಹೊಸದಾಗಿ ಕಾರ್ಡ್ ಮಾಡೋ ಗೋಜಿಗೆ ಹೋಗ್ತಿರ್ಲಿಲ್ವೋ ಏನೋ ಅಂತ ಗೊತ್ತಿಲ್ಲ. ಆದ್ರೆ ಮುಂದೆ ಅವರು ಬರೀತಾರೆ ಒಂದ್ ಕಡೆ, ನನಗೆ ಎಷ್ಟೋ ಸಲ ಬರೆಯುವುದು ಬೇಡ ಅಂತ ಅನಿಸಿದ್ದು ಇದೆ, ಆದ್ರೆ ನನಗೆ ಓದುವುದು ಬೇಡ ಅಂತ ನನಗೆ ಯಾವತ್ತೂ ಅನಿಸ್ಲಿಲ್ಲ ಅಂತ ಹೇಳಿ ನಾನು ಪುಸ್ತಕದ ಹುಳುವಾಗಿದ್ದೆ ಅಂತ ಅವರು ಹೇಳ್ತಾರೆ. ಹಾಗೆ ಅವರು ಸುಮಾರು ವಿಷಯಗಳನ್ನ ಹೇಳ್ತಾ ಓದುವ ವಿಷಯ ಬಂದಾಗ ಹೇಳ್ತಾರೆ, ಓದಿ ಏನು ಕಟ್ಟೆ ಕಡ್ದಿದ್ಯಾ ಅಂತ ಹೇಳ್ತಾರೆ.
ಓದಿ ಓದಿ ಮರಳಾದ ಕೂಚು ಬಟ್ಟ ಅಂತ ಅವರನ್ನ ಗೇಲಿ ಮಾಡಿದವರಿದ್ದಾರೆ. ಅವರಿಗೆ ಅವರ ಬಾಯಿಗೆ ನಾನು ಕವಳ ಆದದ್ರಲ್ಲಿ ಏನು ಬೇಸರ ಇಲ್ಲ, ಇನ್ನು ಏನು ಬರೀಲೇಬಾರ್ದು ಅಂತ ಎಷ್ಟೋ ನಿರ್ಧಾರ ಮಾಡಿ ಸೋತದುಂಟು, ಆದ್ರೆ ಇನ್ನು ಓದ್ಲೇಬಾರ್ದು ಅನ್ನುವ ಯೋಚನೆ ನನ್ನಲ್ಲಿ ಎಂದೂ ಮೂಡಿದ್ದಿಲ್ಲ. ಈಗ ನನ್ನ ಮನಸ್ಸು ಮತ್ತು ದೇಹವನ್ನ ಸ್ವಸ್ಥವಾಗಿರಿಸಿದ್ದು ಈ ಓದು ಮಾತ್ರ ಅಂತ ಅವ್ರು ಹೇಳ್ತಾರೆ. ದುಃಖವನ್ನು ಹಂಚಿಕೊಳ್ಳಲು ಸಾಧ್ಯ ಇಲ್ಲ, ಹೇಳ್ಕೊಂಡು ಮನಸ್ಸು ಹಗುರಾಗಬಹುದು ಅಷ್ಟೇ. ಸುಖ ಸಂತೋಷಗಳು ಹಂಚಿದಷ್ಟು ಹೆಚ್ಚುತ್ತವೆ. ಈ ಪ್ರಜ್ಞೆ ನಮ್ಮಲ್ಲಿ ಆಳದಲ್ಲಿ ಗಟ್ಟಿಯಾದ್ರೆ ನಾವು ಬಿಂದಾಸ್ ಆಗಿ ಬದುಕಬಹುದು ಅಂತ ಹೇಳ್ತಾರೆ. ಆಮೇಲೆ ಈ ಅವಿವಾಹಿತೆಯರ ಬಗ್ಗೆ ಅವರು ಸಂಶೋಧನೆ ಮಾಡಿ ಅದನ್ನ ಪುಸ್ತಕ ಪ್ರಕಟಣೆ ಮಾಡಿದ್ದಾರೆ ಅಂತ ನಾನು ಹಿಂದೆ ಹೇಳಿದೆ. ಅಲ್ಲಿ ಅವಿವಾಹಿತೆಯರ ಬಗ್ಗೆ ಒಂದಷ್ಟು ಹೇಳ್ತಾರೆ ಅವರು. ಈ ಒಂಟಿ ಮಹಿಳೆಯರು ಅಥವಾ ಅವಿವಾಹಿತೆಯರು ವಿಶೇಷವಾಗಿ ನಮ್ಮಷ್ಟು ಯಾರು ಸುಖಿಯೇ ಇಲ್ಲ, ನಮ್ಗೆ ಅರಸನ ಅಂಕೆ ಇಲ್ಲ, ಆಳಿನ ಕಾಟ ಇಲ್ಲ ಅಂತ. ಆದ್ರೆ ನಮ್ಮ ಚಿಂತನೆಗಳಿಗೆ ಜ್ಞಾನದ, ವಿವೇಕದ, ಬುದ್ಧಿಯ ಚೌಕಟ್ಟು ಇರಬೇಕು. ಇಲ್ಲದೆ ಇದ್ರೆ ನಾವು ಅಪಾಯಗಳನ್ನು ಆಹ್ವಾನಿಸಿದಂತೆಯೇ ಸರಿ. ಹೆಚ್ಚಿನ ಒಂಟಿ ಮಹಿಳೆಯರು ಸೋಲುವುದು ಇಲ್ಲೇ. ಇಲ್ಲಿ ಒಂಟಿ ಮಹಿಳೆಯರು ಅಂದ್ರೆ ಬರೀ ಅವಿವಾಹಿತ ಮಹಿಳೆಯರಲ್ಲ, ವಿಧವೆಯರು, ಮಕ್ಕಳಿಲ್ಲದ ವೃದ್ಧೆಯರು, ಅಥವಾ ಮಕ್ಕಳಿದ್ದು ಕೂಡ ಪರಿತ್ಯಕ್ತರಾದವರು. ವಯಸ್ಸಾದ ಮೇಲೆ ಒಂದೊಂದ್ಸಲ ಮಕ್ಕಳು ಬೇರೆ ಬೇರೆ ಕಾರಣಕ್ಕೆ ಹೆತ್ತವರಿಂದ ದೂರ ಆಗ್ತಾರೆ. ಇವರು ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಎಷ್ಟೋ ಕಡೆ. ಆಮೇಲೆ ಯಾರಾದ್ರೂ ಒಬ್ರು ತೀರ್ಕೊಂಡಾಗ ಒಬ್ರು ಒಬ್ಬಂಟಿ ಆಗ್ತಾರೆ. ಮಕ್ಕಳು ಇದ್ರೂ ಇಲ್ಲದ ಸ್ಥಿತಿಯಲ್ಲಿ ಕೆಲವರು ಬದುಕಬೇಕಾಗುತ್ತೆ. ಅಂತವರೆಲ್ಲ ಮೋಸದ ಬಲೆಯೊಳಗೆ ಬಿದ್ದ ಕೆಲವು ವಿಷಯಗಳನ್ನ ಅವರ ಪುಸ್ತಕದಲ್ಲಿ ಅವರು ಹೇಳಿದ್ದಾರೆ. ಅಲ್ಲಿ ಒಂದಷ್ಟು ವಿಷಯಗಳು ಮುಂದೆ ಬರ್ತವೆ. ಆಮೇಲೆ ಅವರು ನಮ್ಮ ಜೀವನದಲ್ಲಿ ನಾವು ಈ ಪೂರ್ವಗ್ರಹ ಪೀಡೆ ಅಂತ ಒಂದಿರುತ್ತೆ, ಎಲ್ಲರಿಗೂ ಇರ್ಬೋದು ಅದು. ನನಗೆ ಒಬ್ಬರ ಬಗ್ಗೆ ಒಂದು ವ್ಯಕ್ತಿತ್ವವನ್ನು ನಾವು ಕಲ್ಪಿಸ್ಕೊಂಡಿರ್ತೇವೆ, ಅಥವಾ ಇವರು ಹೀಗೆ ಅಂತ ನಾವೇ ಒಂದು ನಿರ್ಧಾರಕ್ಕೆ ಬಂದಿರ್ತೇವೆ. ಆದ್ರೆ ನಾವು ಕಂಡ ಹಾಗೆ ಅದು ಇರೋದಿಲ್ಲ ಅನ್ನೋದಕ್ಕೆ ಅವರು ಒಂದಷ್ಟು ಉದಾಹರಣೆಗಳನ್ನ ಹೇಳ್ತಾರೆ ಕೆಲವು ಕಡೆ. ಒಂದು ಪುಸ್ತಕದಲ್ಲಿ ಅವರು ಒಂದು ಬಾಡಿಗೆ ಮನೆಯಲ್ಲಿ ಇದ್ರು ಮಂಗಳೂರಿನಲ್ಲಿ. ಅವರು ಮನೆಯ ಒಡತಿ, ಅವರು ಮುಂಬೈನಲ್ಲಿ ವಾಸವಾಗಿದ್ರು ಗಂಡ ಹೆಂಡತಿ. ಅವರ ಮನೆ ಒಡತಿಯ ಹಿರಿಯ ಸಹೋದರಿ ವಿಧವೆ ಇಲ್ಲಿ ಮನೆ ನೋಡ್ಕೊಳ್ತಾ ಇದ್ರು, ಅವ್ರ ಜೊತೆ ಇರ್ತಾ ಇದ್ರು. ಅವ್ರು ಬರುವಾಗೆಲ್ಲ ವಿಮಾನದಲ್ಲೇ ಪ್ರಯಾಣ ಮಾಡ್ತಾ ಇದ್ರು, ವಾಪಸ್ ಹೋಗುವ ಕಾರಲ್ಲಿ ಹೋಗ್ತಾ ಇದ್ರು. ಬಂದವರ ಗಂಡ ಹೆಂಡತಿ ವಾಪಸ್ ಹೋಗ್ತಾ ಇದ್ರು ಅಂತ ಕಾರಲ್ಲಿ. ಅದು ಯಾಕೆ ಅಂತ ಮುಂದೆ ಬರುತ್ತೆ. ಅವ್ರು ಬಂದಾಗ ಎಲ್ಲ ಇವ್ರನ್ನೆಲ್ಲ ಬಡವ್ರ ಬಗ್ಗೆ ಅವ್ರಿಗೆ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ, ಎಷ್ಟು ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ, ಆಮೇಲೆ ಹರಕೆ ಹೇಳ್ತಾರೆ, ಪೂಜೆ ಮಾಡಿಸ್ತಾರೆ, ಬಡ ಬಗ್ಗರಿಗೆಲ್ಲ ದಾನ ಮಾಡ್ತಾರೆ. ಆಮೇಲೆ ತುಂಬಾ ಬಡವ್ರ ಬಗ್ಗೆ ತುಂಬಾ ಕಾಳಜಿ ಅಂತ. ಆದ್ರೆ ಅವರ ಹಿಂದಿನಿಂದ ಬೆನ್ನ ಹಿಂದೆ ತುಂಬಾ ಗುಸುಗುಸು ಮಾತಾಡ್ತಾರೆ ಅಂತ. ಆಗ ಇವರು ಯೋಚನೆ ಮಾಡ್ತಾ ಇದ್ರಂತೆ ಅವ್ರ ಬಗ್ಗೆ ಎಲ್ಲ ಹೊಟ್ಟೆ ಉರಿಯಿಂದ ಹೀಗೆ ಜನ ಮಾತಾಡ್ತಾರೆ ಅಂತ. ಆಮೇಲೆ ಗೊತ್ತಾಯ್ತು, ಅವರು ವಾಪಸ್ ಹೋಗ್ತಾ ಇದ್ದಾಗ ಅವರ ಯಾಕೆ ಕಾರಲ್ಲಿ ಹೋಗ್ತಾ ಇದ್ರು ಅಂದ್ರೆ, ಅವರು ಕಾರಲ್ಲಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಈ ಬಡ ಹೆಣ್ಣು ಮಕ್ಕಳನ್ನು ಕೆಲಸ ಕೊಡಿಸುವ ಆಮಿಷದಿಂದ ಊರಿಂದ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅಲ್ಲಿ ಮುಂಬೈನಲ್ಲಿ ಬೇರೆ ರೀತಿಯ ವ್ಯಾಪಾರಕ್ಕೆ ಅವ್ರನ್ನ ಬಳಸ್ಕೊಳ್ತಾ ಇದ್ರು ಅಂತ. ಅದು ಗೊತ್ತಾಗಿ ಅಂದ್ರೆ ಅವ್ರು ಒಂದ್ಸಲ ಎಲ್ಲೋ ಉತ್ತರ ಕನ್ನಡ ಕಡೆ, ಅಂಕೋಲ ಕಡೆ ದಾಟಿ ಹೋಗುವಾಗ ಪೊಲೀಸರು ಹಿಡಿದು ಜೈಲಿಗೆ ಹಾಕ್ತಾರೆ. ವಾಪಸ್ ಬಂದ್ಮೇಲೆ ಅದನ್ನೇ ಆ ಮಹಿಳೆ ಇವ್ರಿಗೆ ಹೇಳ್ತಾರೆ, ತಾನು ಹೇಗೆ ಅದೇ ರೀತಿ ಮೋಸ ಹೋಗಿದ್ದೆ, ಆ ನಂತರ ಅಲ್ಲೇ ಒಬ್ಬರು ಪರಿಚಯ ಆಗಿ ಅವರನ್ನು ಮದುವೆ ಮಾಡ್ಕೊಂಡು ಮತ್ತೆ ಅದೇ ವೃತ್ತಿಯನ್ನು ಮುಂದುವರಿಸಿದೆ ಅಂತ ಅವರು ಹನಿಗಣ್ಣ ಆದ್ರು ಅಂತ ಒಂದ್ ಕಡೆ ಹೇಳ್ತಾರೆ. ಅಂದ್ರೆ ನಾವು ಏನ್ ಹೇಳ್ತೇವೆ, ನಮ್ಮ ಮನಸ್ಸಿನ ಒಳಗೆ ಒಬ್ಬರ ಬಗ್ಗೆ ಇರ್ತದೆ ಏನಾದ್ರು, ಆದ್ರೆ ನಾವು ಏನ್ ತಿಳ್ಕೊಳ್ತೇವೆ ನಿಜವಾಗ್ಲೂ ಅವರು ಆ ರೀತಿ ಅವರು ನಮ್ಮ ಏನು ಅಸಹ್ಯಕರ ಭಾವನೆಗೆ ಅವರು ಯೋಗ್ಯರಲ್ಲ, ಅವ್ರಿಗೂ ಒಂದು ಏನೋ ಬೇರೆ ಹಿನ್ನೆಲೆ ಇರ್ತದೆ ಅಂತ. ಆಮೇಲೆ ರೋಹಿಣಿ ಅವರು ನಿವೃತ್ತಿ ಹೊಂದಿದ್ಮೇಲೆ ಪೂರ್ಣಕಾಲಿಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಕೊಂಡಾಗ ಈ ವೇಶ್ಯೆಯರ ಬಗ್ಗೆ, ವೇಶ್ಯೆ ಅನ್ನುವ ಪದ ಕೂಡ ಈಗ ಸರಿಯಾಗಿ ನಾವು ಆ ರೀತಿ ಉಪಯೋಗಿಸಬಾರದು, ಅದೊಂದರ ಸಂವೇದನಾಶೀಲ ಶಬ್ದ, ಅದನ್ನು ಲೈಂಗಿಕ ಕಾರ್ಯಕರ್ತೆಯರು ಅನ್ನೋ ಬೇರೆ ಶಬ್ದದಲ್ಲಿ ಬಳಸ್ತಾರೆ. ಅಂತ ಲೈಂಗಿಕ ಕಾರ್ಯಕರ್ತೆಯರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು, ಅವರ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಏನಾದ್ರೂ ಆಗ್ಬೇಕು ಅನ್ನೋ ಉದ್ದೇಶದಿಂದ ಆ ಕೆಲಸಕ್ಕೆ ಅವರು ಹೋಗ್ತಾರೆ. ಡೀಡ್ಸ್ ಅಂತ ಒಂದು ಸಂಸ್ಥೆ ಇದೆ ಮಂಗಳೂರಿನಲ್ಲಿ, ಡೆವಲಪ್ಮೆಂಟ್ ಎಜುಕೇಶನ್ ಸೊಸೈಟಿ. ಅದು ಡೆವಲಪ್ಮೆಂಟ್ ಎಂಪವರ್ಮೆಂಟ್ ಅಂಡ್ ಎಜುಕೇಶನ್ ಆ ತರ ಸೊಸೈಟಿ ಅಂತ ಒಂದು ಮರ್ಲಿನ್ ಮಾರ್ಟಿಸ್ ಅನ್ನುವ ಒಬ್ರು ವಕೀಲರು ಅವರು ವೃತ್ತಿಯಲ್ಲಿ, ಅವರು ಮಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಗುಲಾಬಿ ಬಿಳಿಮಲೆ ಕೂಡ ಕೆಲಸ ಮಾಡ್ತಾರೆ. BM ರೋಹಿಣಿ ಅವರು ಈಗ ಒಬ್ಬಂಟಿಯಾಗಿ ಇಂಥ ಕ್ಷೇತ್ರ ಕಾರ್ಯ, ಸಂಶೋಧನೆ ಕಾರ್ಯ ಮಾಡೋದು ಕಷ್ಟ ಅಂತ ಅವರಿಗೆ ಮನವರಿಕೆ ಆಗ್ತದೆ. ಯಾಕಂದ್ರೆ ಎಷ್ಟೋ ಕಡೆ ಅವ್ರ ಜೊತೆ ಅಂದ್ರೆ ಮಾತಾಡ್ಲಿಕ್ಕೆ ಯಾರು
ಒಪ್ಪುವುದಿಲ್ಲ, ಅಥವಾ ಇಂಥವ್ರು ಏಕಾಂಗಿಯಾಗಿ ಹೋದವ್ರು ನಂಬುವುದಿಲ್ಲ. ಒಂದು ಸಂಸ್ಥೆಯ ಒಂದು ಆಸರೆ ಇದ್ರೆ ಅಲ್ಲಿ ಅವರು ಜನ ನಂಬ್ತಾರೆ ಅಥವಾ ಒಪ್ತಾರೆ. ಹಾಗಾಗಿ ಅವರು ಈ ಡೀಡ್ಸ್ ಸಂಸ್ಥೆಯ ಮೇಲೆ ಮುಖಾಂತರ ಅಲ್ಲಿ ಒಬ್ಬರ ಜೊತೆ ಮಾತಾಡ್ಲಿಕ್ಕೆ ಅಂತ, ನಿಮ್ಮ ಜೀವನದ ಘಟನೆಗಳು ಅಥವಾ ನೀವು ಈ ವೃತ್ತಿಗೆ ಬರ್ಲಿಕ್ಕೆ ಕಾರಣ ಏನು ಅಂತ ಅನುಭವ ಹಂಚಿಕೊಳ್ಳಿ ಅಂತ ಹೇಳಿದಾಗ ಒಬ್ರು ಹೇಳ್ತಾರೆ, ನೀವು ನಮ್ಮಂತ ಪಾಪದವರನ್ನು, ಬಡವರನ್ನು, ಜನಸಾಮಾನ್ಯರನ್ನು ನೀವು ವಿಚಾರಿಸ್ತೀರಾ, ಅಲ್ಲ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಹೈಟೆಕ್ ವೇಶ್ಯಾವಾಟಿಕೆಯಲ್ಲಿ ಇದ್ದವ್ರು ನೀವು ಮಾತಾಡಿಸ್ಲಿಕ್ಕೆ ಹೋಗ್ತೀರಾ ಅಂತ ಹೇಳಿ ಕೆನ್ನೆಗೆ ಹೊಡೆದ ಹಾಗೆ ಹೇಳಿದ್ರು ಅಂತ. ಹಾಗೆ ಅವರು ಅಧ್ಯಯನ ಮಾಡಿ ಸುಮಾರು ಒಂದು 16 ಜನ ಇಂಥ ಮಹಿಳೆಯರ ಬಗ್ಗೆ ಮಾಹಿತಿ ಕಲೆ ಹಾಕಿ ಒಂದು ಒಂದು ಸ್ಟಡಿಯನ್ನ ಮಾಡಿದ್ದಾರೆ. ಅದನ್ನು ಜಿಲ್ಲಾಡಳಿತಕ್ಕೆ ಮತ್ತೆ ಮಂಗಳೂರು ವಿಶ್ವವಿದ್ಯಾಲಯದ ಮಹಿಳಾ ಅಧ್ಯಯನ ಕೇಂದ್ರಕ್ಕೆ ಅವರು ಅದನ್ನ ಕೊಟ್ಟಿದ್ದಾರೆ. ಆ ಸಮಸ್ಯೆಗಳ ಬಗ್ಗೆ ಅವ್ರಿಗೇನಾದ್ರೂ ಪರಿಹಾರ ಸಿಗ್ಲಿ ಅನ್ನುವ ಉದ್ದೇಶದಲ್ಲಿ. ಅದರಲ್ಲಿ ಬೇರೆ ಬೇರೆ ರೀತಿಯ ಹಿನ್ನೆಲೆ ಇರುವ ಮಹಿಳೆಯರ ಬಗ್ಗೆ ಅವ್ರು ಹೇಳ್ತಾರೆ. ಯಾರು ಈ ವೇಶ್ಯಾವೃತ್ತಿಗೆ ಅಥವಾ ಈ ಮೈಮಾರುವ ದಂಧೆಗೆ ಬರ್ತಾರೆ, ನಿಜವಾಗ್ಲೂ ಅದನ್ನು ಒಂದು ಆಮಿಷದಿಂದ ಅಥವಾ ಹಣ ಮಾಡುವ ಉದ್ದೇಶದಿಂದ ಬಂದವರು ತೀರಾ ಕಡಿಮೆ. ಯಾರು ಮನೆಯಲ್ಲಿ ವಯಸ್ಸು ಮೀರಿದ್ರು ವಿವಾಹ ಆಗದೆ, ಆಮೇಲೆ ವಯಸ್ಸಾದ ತಂದೆ ತಾಯಿ, ಆಮೇಲೆ ಇನ್ನು ಬೆನ್ನ ಹಿಂದಿನ ಸಹೋದರ ಸಹೋದರಿಯರ ವಿದ್ಯಾಭ್ಯಾಸ, ಅವರ ಮದುವೆ, ಮತ್ತೆ ಅವರಿಗೆ ಜೀವನ ನಿರ್ವಹಣೆಗೆ ಹಣ ಇಲ್ಲದೆ ಅಂತ ಸ್ಥಿತಿಯಲ್ಲಿ ಬರುವವರು ಕೆಲವರಾದ್ರೆ, ಕೆಲವರು ವಿಧವೆಯರು, 1-2 ಸಣ್ಣ ಮಕ್ಕಳಿರ್ತಾರೆ. ಆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಬೇರೆ ದಾರಿ ಇರುವುದಿಲ್ಲ, ಅವ್ರಿಗೆ ಆಸ್ತಿ ಇರುವುದಿಲ್ಲ, ಕೆಲಸ ಇರೋದಿಲ್ಲ, ಆದಾಯ ಇರುವುದಿಲ್ಲ, ಹಾಗಾಗಿ ಅದಕ್ಕೆ ಬರ್ತಾರೆ. ಇನ್ನು ಕೆಲವರು ಈ ಗಂಡ ಅನಾಮತ್ತಾಗಿ ಕೆಲವರು ಗಂಡಸರು ಕೆಲವು ವರ್ಷ ಹೆಂಡತಿ ಜೊತೆ ಸಂಸಾರ ಮಾಡಿ ಬಿಟ್ಟು ಹೋಗ್ತಾರೆ. ಆಮೇಲೆ ಅವರು ಎಲ್ಲಿ ಹೋಗ್ತಾರೆ, ಎಲ್ಲಿದ್ದಾರೆ ಏನೂ ಗೊತ್ತಿಲ್ಲ, ಇವ್ರಿಗೂ ಬೇರೆ ದಾರಿ ಇರೋದಿಲ್ಲ, ಆ ರೀತಿ ಬರ್ತಾರೆ. ಆಮೇಲೆ ಕೆಲವರು ಅದನ್ನೇ ಒಂದು ರೀತಿಯ ಉದ್ದಿಮೆಯಾಗಿ ಮಾಡ್ಕೊಂಡು, ಸುಮಾರು ಅವ್ರು ಹೇಳ್ತಾರೆ 18 ವರ್ಷವು ತುಂಬದ ಯುವತಿಯರಿಂದ, ಬಾಲಕಿಯರಿಂದ ಹಿಡಿದು 50-55 ವರ್ಷದವರೆಗಿನ ಮಹಿಳೆಯರು ಕೂಡ ಅದರಲ್ಲಿ ಇರ್ತಾರೆ ಅಂತ. ಅದರಲ್ಲಿ ಕೂಡ ಅವರು ಕಂಡುಕೊಂಡ ಪ್ರಕಾರ ಈ ಹೆಚ್ಚು ವಯಸ್ಸಾದ ಗಂಡಸರಿಗೆ ಸಣ್ಣ ವಯಸ್ಸಿನ ಹುಡುಗಿಯರು ಬೇಕು, 16, 17, 18, 20 ಒಳಗಿನವರು. ಆಮೇಲೆ ನಡು ವಯಸ್ಸಿನವರಿಗೆ 25-30 ವರ್ಷದ ಒಳಗಿನವರಿಗೆ. ಆಮೇಲೆ ಈ ಸಣ್ಣ ವಯಸ್ಸಿನ ಹುಡುಗರು ಕುತೂಹಲದಿಂದ ಅಥವಾ ಇನ್ಯಾರೋ ಅವರನ್ನ ಒಂಥರ ಆಮಿಷಕ್ಕೆ ಕರ್ಕೊಂಡು ಹೋಗಿ, ಅವರಿಗೆಲ್ಲ ಈ ವಯಸ್ಸಾದ ಮಹಿಳೆಯರು ಒಂದ್ ರೀತಿ, ನನಗೆ ಅದನ್ನು ಓದುವಾಗ್ಲೇ ನನಗೆ ಒಂದ್ ರೀತಿ ಅಯ್ಯೋ, ನಾವು ನಮ್ಮ ಮನುಷ್ಯ ಸಮಾಜವೋ ಇದು, ನಾಗರಿಕ ಸಮಾಜದಲ್ಲಿ ನಾವು ಬದುಕಿದ್ದೇವೋ ಅನ್ನುವ ಒಂದು ಭಾವನೆ ನನಗೆ ಎಷ್ಟೋ ಸಲ ನನ್ನ ಮನಸ್ಸಿಗೆ ಬಂದದಿದೆ. ಹಾಗಿರುವಾಗ ರೋಹಿಣಿಯವರಿಗೆ ಇಂಥ ಅಧ್ಯಯನ ಮಾಡುವಾಗ ಅವರು ಮಾನಸಿಕವಾಗಿ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ನಾನು ಯೋಚನೆ ಮಾಡ್ಲಿಕ್ಕೂ ನನಗೆ ಕಷ್ಟ ಆಗುತ್ತೆ. ಆದ್ರೆ ಅವರ ಅಧ್ಯಯನ ಉದ್ದೇಶ ಇದನ್ನ ಈ ಸ್ಥಿತಿಯಲ್ಲಿರುವ ಮಹಿಳೆಯರಿಗೆ ಮತ್ತೆ ಇದ್ರಲ್ಲಿ ಮೋಸಕ್ಕೆ ಒಳಗಾಗಿ ಈ ವೃತ್ತಿಗೆ ಬರುವವರಿಗೆ ಅವರಿಗೆ ಏನಾದ್ರೂ ಒಂದು ರೀತಿಯ ಪರಿಹಾರ ಕೊಡ್ಬೇಕು ಅಂತ. ಮತ್ತೆ ಈ ವೇಶ್ಯಾವಾಟಿಕೆಯಲ್ಲಿರುವ ಮಹಿಳೆಯರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಬರೀ ಅಧ್ಯಯನದ ಮೂಲಕ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವರು ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನ್ನು ಮತ್ತೆ ಅಲ್ಲಿ ಮಹಿಳಾ ಠಾಣೆಯವ್ರನ್ನೆಲ್ಲ ಸಂಪರ್ಕ ಮಾಡ್ತಾರೆ. ಅದರಲ್ಲಿ ಕೆಲವು ಕಡೆ ಪೊಲೀಸರು ಕೂಡ ತುಂಬಾ ಸಂವೇದನಾಶೀಲ ಪೊಲೀಸ್ ಆಫೀಸರ್ಗಳು ಕೂಡ ಇದ್ದದು. ಕೆಲವರು ಹೇಳ್ತಾರೆ ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಈಗ ಕಡಿಮೆ ಆಗಿದೆ ಅಂತ, ಅದನ್ನು ತುಂಬಾ ಅಭಿಮಾನದಿಂದ ಹೇಳ್ತಾರೆ. ಇಂಥ ವೃತ್ತಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಆಮೇಲೆ ನಾವು ಕೂಡ ಸಾಕಷ್ಟು ಅವೇರ್ನೆಸ್ ಮಾಡಿದ್ದೀವಿ. ಆಮೇಲೆ ಈ ವೃತ್ತಿಯಲ್ಲಿ ತೊಡಗಿರುವವರಿಗೆ ಕೂಡ ಅವರ ಸುರಕ್ಷತೆಗಾಗಿ ಕಾಂಡೋಮ್ ಬಳಕೆಯನ್ನು ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ನಾವು 1 ವರ್ಷದಲ್ಲಿ ಇಷ್ಟು ಕೇಸ್ಗಳನ್ನು ಫೈಲ್ ಮಾಡಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳುವ ಪುರುಷ ಪೊಲೀಸ್ ಅಧಿಕಾರಿಗಳನ್ನು ಕೂಡ ನೋಡಿದ್ದೇನೆ ಅಂತ ಹೇಳ್ತಾರೆ. ಆಮೇಲೆ ಆ ಮಹಿಳೆಯರು ಪೊಲೀಸ್ ದೌರ್ಜನ್ಯದ ಬಗ್ಗೆ ಕೂಡ ಹೇಳ್ತಾರೆ. ಸುಮ್ಮನೆ ಎಲ್ಲಾದ್ರೂ ಕಂಡ್ರು ಕೂಡ, ಮಾರ್ಕೆಟ್ ನಲ್ಲಿ ಮನೆಯವರ ಜೊತೆ ಕಂಡ್ರು ಕೂಡ ಹೇಳ್ಕೊಂಡು ಹೋಗಿ ಜೀಪ್ಗೆ ಹತ್ತಿಸುವವರು, ನೀನು ವೇಶ್ಯೆ ಅಂತ ಹೇಳುವವರು, ಆ ರೀತಿಯವರು ಇದ್ದಾರೆ. ಆಮೇಲೆ ಸುಮ್ಮನಾದ್ರೂ ಕಾರಣ ಇಲ್ಲದೆ ಕರ್ಕೊಂಡು ಹೋಗಿ ಕೇಸ್ ಹಾಕೋದು, ಇದನ್ನೆಲ್ಲ ಮಾಡ್ತಾರೆ ಅಂತ ಹೇಳುವ ಅವರ ಎರಡೂ ಬದಿಯ ಚಿತ್ರಣವನ್ನು ಕೂಡ ಅವರು ಅವರ ಸ್ಟಡಿಯಲ್ಲಿ ತೋರಿಸಿದ್ದಾರೆ. ಅದಕ್ಕಾಗಿ BM ರೋಹಿಣಿ ಅವರು ಇಂಥ ರೀತಿಯ ಸಮಾಜಮುಖಿ ಕೆಲಸ ಮಾಡಿರೋದ್ರಿಂದ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ಲಿಕ್ಕೆ, ಅಂದ್ರೆ ಈ ಅಧ್ಯಯನದ ಮೂಲಕ ಬದಲಾವಣೆಗಳು ಆಗ್ಲಿಕ್ಕೆ ಸಾಧ್ಯ ಆಗಿದೆ, ಅವೇರ್ನೆಸ್ ಬರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ. ಆಮೇಲೆ ಒಬ್ಬ ಹೀಗೆ ವೇಶ್ಯೆ ಬಗ್ಗೆ ಹೇಳ್ತಾ, ನಾವು ವೇಶ್ಯೆ ಅನ್ನೋ ಪದ ಹೇಳ್ಬೇಕೋ ಬೇಡವೋ ಅಂತ ನನಗೆ ಗೊತ್ತಾಗೋದಿಲ್ಲ, ಒಬ್ಬ ಲೈಂಗಿಕ ಕಾರ್ಯಕರ್ತೆ ಅಂತ ಹೇಳೋಣ, ಒಬ್ಬ ಯುವತಿ ಗೆ ಅವಳ ಮೊಬೈಲ್ಗೆ ಒಂದು ಫೋನ್ ಬರುತ್ತೆ ಒಂದ್ ಕಡೆ ಮಂಗಳೂರಿನಲ್ಲಿ. ಮತ್ತೆ ಆ ಫೋನ್ ಕರೆ ಇಲ್ಲಿಂದ ಬನ್ನಿ, ಇಲ್ಲಿಗೆ ಬಾ ಅಂತ, ಉಡುಪಿಗೆ ಬಾ ಅಂತ ಹೇಳ್ತಾರೆ. ಅಲ್ಲಿ ಅವರು ಉಡುಪಿಗೆ ಆಕೆ ಹೋದಾಗ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಇಂಥ ಕಡೆ ಬಾ ಅಂತ ಹೇಳಿದಾಗ ಆ ಮನುಷ್ಯ
ಅವಳ ಅವಳ ಬ್ಯಾಗು, ಪರ್ಸು, ಅದರಲ್ಲಿರೋ ಹಣ, ಏನಿದೆ ಪೂರ್ತಿ ಬಟ್ಟೆಯನ್ನು ಸಮೇತ ತಗೊಂಡು ಹೋಗಿ ಹೊರಗಡೆ ಕೋಣೆಗೆ ಬೀಗ ಹಾಕಿ, ಆಕೆ ಪೂರ್ತಿ ಮೈ ಮೇಲೆ ಒಂದು ಸ್ವಲ್ಪವೂ ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿ ಆಕೆ ಇರ್ಬೇಕಾಗತ್ತೆ. ಕೊನೆಗೆ ಹೋಟೆಲ್ ರೂಮಿನಿಂದ ಒಬ್ಬ ಗೆಳತಿಗೆ ಫೋನ್ ಮಾಡಿ ಆಕೆ ಒಂದು ಜೊತೆ ಬಟ್ಟೆ ತಗೊಂಡು ಬಂದು ಈಕೆಯನ್ನು ಹೊರಗೆ ಕರ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ರೂಮ್ನ ಬಾಡಿಗೆಯನ್ನು ಕೂಡ ಮನುಷ್ಯ ಕಟ್ಟಿರ್ಲಿಲ್ಲ. ಅಂದ್ರೆ ಈ ನೋಡಿ ಲೈಂಗಿಕ ಕಾರ್ಯಕರ್ತೆಯರು ಯಾವ ರೀತಿಯ ಶೋಷಣೆಗೆ, ವಂಚನೆಗೆ ಒಳಗಾಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ನಾನು ಹೇಳಿದೆ. ಆಮೇಲೆ ಕೆಲವರು ಎಷ್ಟೋ ವರ್ಷಗಳ ಈ ವೃತ್ತಿ ನಡೆಸಿದ್ಮೇಲೆ ಕೆಲವರಿಗೆ ಅದೇ ಒಂದು ರೀತಿ ಅಭ್ಯಾಸ ಆಗಿ ಅದರಿಂದಲೇ ಅವರಿಗೆ ಏನು ಅಂದ್ರೆ ಅದನ್ನು ಮುಂದುವರಿಸುವ ಅಂತ ಆಗ್ತದೆ. ಅಂದ್ರೆ ಹಣಕ್ಕಾಗಿ ಅದನ್ನು ಮಾಡದೇ ಇಲ್ಲದೆ ಅದು ಒಂದು ರೀತಿಯ ಗೀಳಾಗಿ, ಒಂದು ತೆವಲಾಗಿ, ಅಥವಾ ಒಂದು ರೀತಿಯ ತೃಷಿಯಾಗಿ ಕೂಡ ಅದನ್ನು ಮುಂದುವರಿಸಿದವರು ಕೂಡ ಇದ್ದಾರಂತೆ. ಆಮೇಲೆ ಇನ್ನು ಅವಿವಾಹಿತೆಯರ ಬಗ್ಗೆ ಹೇಳ್ತಾ ಒಂದ್ ಕಡೆ ಹೇಳ್ತಾರೆ, ಈ ಅವಿವಾಹಿತೆಯಾಗಿ ಇರೋದು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಸಮಾಜದಲ್ಲಿ ಸ್ವಲ್ಪ ಗೌರವಕ್ಕೆ ಕಡಿಮೆ ಅಂತ. ಅದು ಒಂದ್ ರೀತಿ. ಕೆಲವರು ಅವರಿಗೆ ಸರಿಯಾದ ವಯಸ್ಸಿಗೆ ಪ್ರಪೋಸಲ್ ಬಂದ್ರು ಕೂಡ ಬೇರೆ ಬೇರೆ ಕಾರಣಕ್ಕೆ ಮದುವೆ ಆಗೋದಿಲ್ಲ. ಆಮೇಲೆ ಕೆಲವರಿಗೆ ಮನೆಯಲ್ಲಿ ಇವರೇ ದುಡಿದು ತರುವವರಾಗಿರೋದ್ರಿಂದ ಅಷ್ಟು ಆಸ್ತಿ ವಹಿಸೋದಿಲ್ಲ. ಆಮೇಲೆ ನಮ್ಗೆ ಎಷ್ಟೋ ಗೊತ್ತು, ಹಿರಿಯಕ್ಕ ಎಷ್ಟೋ ಜನ ತಮ್ಮ ತಂಗಿಯರ ವಿದ್ಯಾಭ್ಯಾಸ ಮತ್ತೆ ಮದುವೆ ಅಂತ ಹೇಳಿ ಅವಿವಾಹಿತರಾಗಿ ಉಳಿದು, ಆಮೇಲೆ ನಿನ್ಗೆ ವಯಸ್ಸಾಯ್ತು, ನಿನ್ಗೆ ಇನ್ಯಾರು ಮದುವೆ ಮಾಡ್ತಾರೆ, ನಿನ್ಗೆ ಯಾಕೆ ಮದುವೆ ಅಂತ ಮೂದಲಿಸೋದು. ಆಮೇಲೆ ಅವರು ವಯಸ್ಸಾದ ಅಪ್ಪ ಅಮ್ಮನ ನೋಡ್ಕೊಂಡು ಅವರು ಜೀವನ ಪರ್ಯಂತ ಅವರು ಒಬ್ಬಂಟಿ ಆಗಿರೋದು, ಕಷ್ಟಪಡೋದು, ಮತ್ತೆ ಶೋಷಣೆಗೆ ಒಳಗಾಗೋದು. ಮತ್ತೆ ಅವರ ಇಳಿ ವಯಸ್ಸಿನಲ್ಲಿ ಇದೇ ಸಹೋದರ ಸಹೋದರಿಯರು ಮತ್ತೆ ಅವರ ಹಣವನ್ನ ಲಪಟಾಯಿಸುವುದು, ಇದೆಲ್ಲ ನಾವು ನೋಡಿದ್ದೇವೆ. ಇದನ್ನೆಲ್ಲ ಅಧ್ಯಯನ ಅವರು ಮಾಡಿದ್ದಾರೆ. ಆಮೇಲೆ ಒಂದ್ ಕಡೆ ಅವ್ರು ಹೇಳ್ತಾರೆ ನೋಡಿ, ಅವಿವಾಹಿತ ಮಹಿಳೆಯರಿಗೆ ಸಮಾಜದಲ್ಲಿ ಅಷ್ಟು ಗೌರವ ಕೊಡೋದಿಲ್ಲ ತುಂಬಾ ಜನ. ಆಮೇಲೆ ಒಂಥರ ವಾರಸುದಾರರಿಲ್ಲದ ಗದ್ದೆ ಹಾಗೆ ಅನ್ನುವ ಒಂದು ಭಾವನೆ ಇದೆ ಅನ್ನೋ ಒಂದು ವಾಕ್ಯವನ್ನು ಅವರು ಬರೆದಿದ್ದಾರೆ. ಅಂದ್ರೆ ಯಾರು ಎಲ್ಲಿ ಬೇಕಾದ್ರೂ ಯಾವ್ದು ಬೇಕಾದ್ರೂ ಮೇಯ್ಬಹುದು ಅನ್ನೋ ಹಾಗೆ. ಆಮೇಲೆ ಒಂದ್ ಕಡೆ ಹೀಗೆ ಹೇಳ್ತಾರೆ ಅವರು, ನೀವು ನಮ್ಮ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವಿವಾಹಿತರು, ಅವ್ರನ್ನ ಯಾರಾದ್ರೂ ಕುಮಾರ ವಾಜಪೇಯಿ ಅಂತ ಕರೀತಾರ? ಇಲ್ಲ ಅಲ್ವಾ. ಆಮೇಲೆ ರಾಹುಲ್ ಗಾಂಧಿ ಇನ್ನು ಬಹಳ ವಯಸ್ಸಾಯ್ತು, ಇನ್ನು ಮದುವೆ ಆಗೋ ವಯಸ್ಸು ಮೀರಿದೆ ಅಂತ ಎಲ್ಲ ಪಪ್ಪು ಜೋಕ್ಸ್ ಎಲ್ಲ ಮಾಡುವಾಗ ಕುಮಾರ ರಾಹುಲ್ ಗಾಂಧಿ ಅಂತ ಯಾರು ಹೇಳ್ತಾರೆ? ಇಲ್ಲ ಅಲ್ವಾ. ಅವರಿಗೆಲ್ಲ ಶ್ರೀಮಾನ್ ಅಥವಾ ಶ್ರೀ ಅಂತ ಹೇಳ್ತಾರೆ. ಆದ್ರೆ ಮಹಿಳೆಯರಿಗೆ ಜಯಲಲಿತಾ 60 ವರ್ಷ 50 ವರ್ಷ ಕಳೆದ ಮೇಲೂ ಕುಮಾರಿ ಜಯಲಲಿತಾ ಅಂತ ಹೇಳುದು, ಕುಮಾರಿ ಮಮತಾ ಬ್ಯಾನರ್ಜಿ ಅಂತ ನಾವು ಹೇಳ್ತೇವೆ. ಅಂದ್ರೆ ಅವಿವಾಹಿತ ಮಹಿಳೆಯರಿಗೆ ಗೌರವ ಇಲ್ಲ ಸಮಾಜದಲ್ಲಿ ಅನ್ನೋದನ್ನ ಅವರು ಹೇಳ್ತಾರೆ. ಆಮೇಲೆ ಎಷ್ಟೋ ಕಡೆ ಮಹಿಳೆಯರು ಒಬ್ಬಂಟಿಯಾಗಿದ್ದಾಗ ಅವರು ಶೋಷಣೆಗೆ ಹೇಗೆ ಒಳಗಾಗ್ತಾರೆ ಅನ್ನೋದನ್ನ ಕೆಲವು ವಿವರಗಳನ್ನು ಅವರು ಹೇಳ್ತಾರೆ. ಒಬ್ರು ತುಂಬಾ ಸುಂದರವಾದ ಯುವತಿ, ಅವರಿಗೆ ವಿವಾಹ ಆಗ್ಲಿಕ್ಕೆ ಮನ್ಸಿಲ್ಲ. ಆ ವ್ಯವಸ್ಥೆಯನ್ನು ಅವರು ಧಿಕ್ಕರಿಸ್ತಾರೆ. ಆಮೇಲೆ ಒಬ್ರೇ ಇದ್ರು, ಕುಟುಂಬದ ಒಳಗೆ ನೆಮ್ಮದಿ ಇರ್ಲಿಕ್ಕೆ ಒಬ್ರೇ ಇದ್ರೆ ಆಗೋದಿಲ್ಲ ಅಂತ ಹೇಳಿ, ಮನೆಯೊಳಗೆ ಎಲ್ಲರ ಜೊತೆ ಇದ್ರೆ ಆಗೋದಿಲ್ಲ ಅಂತ ಹೇಳಿ ಒಬ್ರೇ ಇದ್ರು. ಆಮೇಲೆ ಒಬ್ರೇ ಇದು ಒಬ್ಬಂಟಿಯಾಗಿ ತೀರಾ ಸರಳವಾದ ಜೀವನ. ಆಮೇಲೆ ಬಂಧುಗಳ ದುರಾಸೆಗೆ ಅವರಿಗೆ ಒಂಥರ ರೋಸಿ ಹೋಗಿ ಕಾಣದ ದೇವರ ಮೇಲೆ ಭಕ್ತಿ ಅವರಿಗೆ ಜಾಸ್ತಿ ಆಯ್ತು. ಕಾಣುವ ಬಂಧುಗಳಿಗಿಂತ ಕಾಣದ ದೇವರ ಮೇಲೆ ಭಕ್ತಿ ಜಾಸ್ತಿಯಾಗಿ ಈ ಏನು ಉಪವಾಸ ಮಾಡೋದು, ಪೂಜೆ ಪುನಸ್ಕಾರ ಇದೆಲ್ಲ ಮಾಡಿ 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 ಕೊನೆಗೆ ಆಕೆ ಅಸೌಖ್ಯ, ಹೇಗೆ ಸರಿಯಾಗಿ ಊಟ ಮಾಡೋದಿಲ್ಲ, ಆಮೇಲೆ ಆಧರಿಸುವವರಿಲ್ಲದೆ ಅವರು ಕೊನೆಗೆ ಅಸೌಖ್ಯದಿಂದ ಆಸ್ಪತ್ರೆಯಲ್ಲಿ ಸಾಯ್ತಾರೆ. 89ನೇ ವಯಸ್ಸಿನಲ್ಲಿ ಸತ್ರು, ಏಕಾಂಗಿಯಾಗಿ. ಅವರ ಅಕೌಂಟ್ನಲ್ಲಿ 1,02,00,000 ರೂಪಾಯಿ ಇತ್ತಂತೆ ನೋಡಿ. ಆದ್ರೆ ಅವರು ಒಂದ್ ರೀತಿಯ ಸರಳವಾದ ಬಡತನದ ಜೀವನವನ್ನ ಜೀವಿಸ್ತಾರೆ. ಯಾರನ್ನು ವಾರಸುದಾರಾಗಿ ನಾಮಿನಿಯಾಗಿ ಕೊಟ್ಟಿರ್ಲಿಲ್ಲ ಬ್ಯಾಂಕ್ನಲ್ಲಿ, ಅದು ಸರ್ಕಾರದ ಬೊಕ್ಕಸಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಮತ್ತೊಬ್ರು ಚಿತ್ರಕಲಾವಿದೆ, ಅವರು ಏಕಾಂಗಿ, ಒಳ್ಳೆ ಚಿತ್ರಗಳನ್ನು ಬಿಡಿಸ್ತಾ ಇದ್ರು. ಬಂದವರನ್ನು ತುಂಬಾ ಹೊಗಳಿ ಅವರ ಚಿತ್ರಗಳನ್ನೆಲ್ಲ ಹಾಗೆ ಪುಕ್ಕಟೆಯಾಗಿ ತಗೊಂಡು ಹೋಗ್ತಾ ಇದ್ರು. ಕೊನೆಗೆ ಅವರಿಗೆ ಈ ರೀತಿಯ ವಂಚನೆಯಿಂದ ಅವರಿಗೆ ರೋಸಿ ಹೋಗಿ ಅವ್ರು ಚಿತ್ರ ಬಿಡಿಸೋದನ್ನೇ ಬಿಟ್ಬಿಟ್ರು. ಮತ್ತೆ ಅವರಿಗೆ ಮದುವೆ ಆಗ್ಲಿಕ್ಕೆ ತುಂಬಾ ಆಸೆ ಇತ್ತು. ಆದ್ರೆ ಅವರ ತಾಯಿ, ಒಬ್ಳೆ ಮಗಳು, ತಾಯಿ ಇವಳು ಮದುವೆಯಾಗಿ ಹೋದ್ರೆ ನನಗೆ ಯಾರು ಇರೋದಿಲ್ಲ ಬಹುಶಃ ಅನ್ನುವ ಯೋಚನೆಯಿಂದ ಆ ಮಗಳಿಗೆ ಮದುವೆ ಮಾಡುವ ಯೋಚನೆಯನ್ನೇ ಬಿಟ್ಬಿಟ್ರು. ಆಮೇಲೆ ಅವರಿಬ್ರು ತಾಯಿ ಮಗಳು ಇಬ್ರು ಅವರು ಪ್ರತ್ಯೇಕವಾಗಿದ್ರು, ಇಬ್ಬರೇ ಇದ್ರು, ತಮ್ಮ ಪಾಡಿಗೆ ತಾವಿದ್ರು, ಯಾರ ಜೊತೆ ಒಡನಾಟ ಇಲ್ಲ. ಹಾಗಾಗಿ ಆಮೇಲೆ ಇವರ ತಾಯಿಯ ಅಪ್ಪನ ಆಸ್ತಿ ಒಂದಿತ್ತು, ತುಂಬಾ ಬೆಲೆ ಬಾಳುವ ಆಸ್ತಿ. ಈ ಬಂಧುಗಳು ಏನೋ ಈ ಫೋರ್ಜರಿ ಮಾಡಿ ಇವರ ಸಹಿಯನ್ನು ನಕಲು ಮಾಡಿ ಆ ಆಸ್ತಿಯನ್ನ ನುಂಗಿಬಿಟ್ರು.
ಆದ್ರೆ ಈ ಕಲಿತ ನಮ್ಮ ಚಿತ್ರಕಲಾವಿದೆ ಅವಳಿಗೆ ಶಿಕ್ಷಣ ಇತ್ತು, ಅವಳಿಗೆ ಸಾಧ್ಯ ಇತ್ತು, ಅವರಿಗೆ ಅನುಕೂಲ ಇತ್ತು, ಒಂದು ಲಾಯರ್ ಅನ್ನು ಹಿಡಿದು ಆಸ್ತಿಯನ್ನು ಮರಳಿ ಸಂಪಾದನೆ ಮಾಡ್ಲಿಕ್ಕೆ ಏನಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಆಕೆ ಮಾಡ್ಲಿಲ್ಲ. ಯಾಕೆಂದ್ರೆ ಆಕೆ ಒಂದು ತಾಯಿಯ ಮೇಲಿನ ಪ್ರತೀಕಾರದ ಮನೋಭಾವದಿಂದ ಮಾಡ್ಲಿಲ್ಲ. ನನ್ನ ತಾಯಿ ರಸ್ತೆಯಲ್ಲಿ ಬಿದ್ದು ಅನಾಥಳಾಗಿ ಸಾಯ್ಬೇಕು ಅಂತ. ಈಕೆ ಕೊನೆಗೆ ಅವಳು ಹೆಚ್ಚು ಸರಿ ಇದ್ ಮಾಡದೆ ಉಪವಾಸ ವ್ರತ ಎಲ್ಲ ಮಾಡಿಕೊಂಡು ಟಿವಿ ಕ್ಷಯರೋಗ ಬಂದ್ಬಿಡುತ್ತೆ, ಅವಳು ಆಸ್ಪತ್ರೆಯಲ್ಲಿ ಸತ್ತು ಹೋಗ್ತಾಳೆ. ಆದ್ರೆ ಸಾಯುವಾಗ ಅವಳೊಂದು ಮಾತು ಹೇಳ್ತಾಳೆ, ನನ್ನ ತಾಯಿ ಅನಾಥಳ ಹಾಗೆ ರಸ್ತೆಯಲ್ಲಿ ಬಿದ್ದು ಸಾಯ್ಬೇಕು, ಯಾಕಂದ್ರೆ ನನಗೆ ಅವಳು ಮದುವೆ ಮಾಡ್ಲಿಲ್ಲ, ನನಗೆ ಸಂಸಾರದ ಸುಖವನ್ನು ಅನುಭವಿಸ್ಲಿಕ್ಕೆ ಅವಳು ಬಿಡ್ಲಿಲ್ಲ, ನನ್ನನ್ನೇ ಹೇಗೆ ಸತಾಯಿಸಿದ್ಲು ಅವಳು ಹೀಗೆ ಸಾಯ್ಬೇಕು ಅಂತ. ನೋಡಿ, ಅಂದ್ರೆ ಈ ಅವಿವಾಹಿತ ಮಹಿಳೆಯರ ಮನಸ್ಥಿತಿ ಹೇಗಾಗ್ಬೋದು ಅನ್ನೋದಕ್ಕೆ ಇದು ಒಂದು ಸೂಚನೆ. ಯಾಕಂದ್ರೆ ಇಂಥ ಎಲ್ಲ ಅಧ್ಯಯನಗಳನ್ನ ಅವರು ಮಾಡಿದ್ದಾರೆ. ಇನ್ನು ಒಬ್ರಿದ್ರು ಕೇಂದ್ರ ಸರ್ಕಾರದ ಗಜೆಟೆಡ್ ಆಫೀಸರ್ ಹುದ್ದೆಯಲ್ಲಿ ನಿವೃತ್ತರಾದ್ರು ಅವರು. ಒಳ್ಳೆ ಸಂಪಾದನೆಯ ಕೆಲಸ, ನಿಮ್ಗೆ ಗೊತ್ತಿದೆ, ಸಾವಿರಾರು ರೂಪಾಯಿ, ಲಕ್ಷ ರೂಪಾಯಿ ಸಂಬಳ ಇರ್ತದೆ. ಅವರು ಅವರ ಬಂಧುಗಳು ಎಲ್ಲ, ಒಂದಷ್ಟು ಜನ ಸ್ನೇಹಿತರು ಎಲ್ಲ, ಇವರು ರಂಗಭೂಮಿ ಕಲಾವಿದೆ. ಅವ್ರು ಹೇಳಿದ್ರು, ನಾನು ಸಿನಿಮಾ ತೆಗಿತೇನೆ, ನಾನು ವೀರರಾಣಿ ಅಬ್ಬಕ್ಕನ ಸಿನಿಮಾ ತೆಗಿತೇನೆ, ಅದ್ರಲ್ಲಿ ನಿಂಗೆ ಅಬ್ಬಕ್ಕ ರಾಣಿಯ ಪಾತ್ರ ಕೊಡ್ತೇನೆ. ಅಂದ್ರೆ ನಮ್ಮ ದಕ್ಷಿಣ ಕನ್ನಡದವರಿಗೆ, ಕರಾವಳಿಯವರಿಗೆ ಅಥವಾ ತುಳು ಸಂಸ್ಕೃತಿಯವರಿಗೆ ಅಬ್ಬಕ್ಕ ರಾಣಿ ಅಂದ್ರೆ ದೊಡ್ಡ ಒಬ್ಬ ಪೋರ್ಚುಗೀಸರ ಕಾದಾಡಿದ ವೀರ ಮಹಿಳೆ ಅನ್ನೋದು ಚರಿತ್ರೆಯಲ್ಲಿ ನಿಮ್ಗೆ ಗೊತ್ತಿದೆ. ಆದ್ರೆ ನಮ್ಗೂ ಒಬ್ಬ ಐಕಾನಿಕ್ ಫಿಗರ್ ಅವರು, ಅಬ್ಬಕ್ಕ ರಾಣಿ ಅನ್ನೋರು. ಈ ಅಬ್ಬಕ್ಕ ಅಂದ್ರೆ ನಮ್ಗೆಲ್ಲ ಈಗ್ಲೂ ಒಂಥರ ಮೈ ರೋಮಾಂಚನ ಆಗ್ತದೆ. ನಿಮ್ಗೆ ಅಂತ ವೀರರಾಣಿ ಅಬ್ಬಕ್ಕನ ಪಾತ್ರವನ್ನು ನಿಮ್ಗೆ ಕೊಡ್ತೇನೆ ಅಂತ ಹೇಳಿ ಸುಮ್ನೆ ಯಾವುದೋ ಒಂದು ಲೊಕೇಶನ್ ಕರ್ಕೊಂಡೋಗಿ, ಇಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ದೇವೆ ಅಂತೆಲ್ಲ ಸುಮ್ನೆ ತೋರಿಸಿ ಅವರ ಹಣವನ್ನೆಲ್ಲ ಲಪಟಾಯಿಸಿದ್ರು. ಆಮೇಲೆ ಕೊನೆಗೆ ಆಕೆ ಮೋಸದ ಅರಿವಾಗಿ ಅವರ ಖಿನ್ನತೆಯಿಂದ ಅವರು ಹೀಗೆ ಕೊನೆಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅಂದ್ರೆ ನಾವು ಏಕಾಂಗಿ ಮಹಿಳೆಯರು ವ್ಯವಹಾರ ಜಾಣತನ ಇಟ್ಕೊಳ್ಬೇಕು, ಅವರು ಅಪ್ಡೇಟ್ ಆಗಿರ್ಬೇಕು, ಆಧುನಿಕ ಕಾಲದ ಜೊತೆ ಅವ್ರು ನಡೀಬೇಕು ಅನ್ನೋದನ್ನೆಲ್ಲ ಇವರು ಅಧ್ಯಯನದಿಂದ ಕಂಡುಕೊಂಡಿದ್ದಾರೆ. ಮತ್ತೆ ಅದನ್ನು ಅವರ ಲೇಖನ ಸಂಗ್ರಹಗಳೆಲ್ಲ ಬರೆದಿದ್ದಾರೆ. ಬಿ ಎಂ ರೋಹಿಣಿ ಅವರ ಪರಿಚಯ ಸಾಕಷ್ಟು ಆಯ್ತು ಅಂತ ನಾನು ಅಂದ್ಕೊಳ್ತೇನೆ. ಸಮಯ ಮೀರ್ತಾ ಇದೆ, ನಾನು ಸುಮಾರು ಸಮಯ ತಗೊಂಡೆ. ಹಾಗಾಗಿ ಬಿ ಎಂ ರೋಹಿಣಿ ಅವರ ಬಗ್ಗೆ ನಿಮ್ಗೆ ಇನ್ನು ಅವರ ಸಾಹಿತ್ಯವನ್ನು ನೀವು ಹೆಚ್ಚು ಓದದೇ ಇದ್ರು ಕೂಡ ಅಲ್ಲಲ್ಲಿ ನಿಮ್ಗೆ ಕೊನೆ ಪಕ್ಷ ಬ್ಲಾಗ್ನಲ್ಲಿ, ಬ್ಲಾಗ್ನಲ್ಲಿ ನಿಮ್ಗೆ ದೀಪದಡಿ ಕತ್ತಲು ಅನ್ನುವ ಇದರಲ್ಲಿ ರೋಹಿಣಿ ಅವರ ಪರಿಚಯ ನಿಮ್ಗೆ ಸಿಗ್ಬೋದು. ಸಾಧ್ಯ ಆದ್ರೆ ಓದಿ. ಯೂಟ್ಯೂಬ್ನಲ್ಲಿ ಒಂದಷ್ಟು ಅಲ್ಲಲ್ಲಿ ಅವರು ಮಾಸ್ತಿಗಲ್ಲುಗಳು, ವೀರಗಲ್ಲುಗಳ ಬಗ್ಗೆ ಮಾತಾಡಿದ್ದು, ಆಮೇಲೆ ಇನ್ನೊಂದಷ್ಟು ಈ ತುಳುವರ ಅಧ್ಯಯನ, ಬಿಲ್ಲವ ಸಮುದಾಯ, ಅವರ ಸಮುದಾಯ, ಈ ನಾವು ಈಡಿಗರು ಅಂತ ಹೇಳಿದ್ರೆ ಅವರು ಕೂಡ ಇದ್ದಾರೆ ಅದರಲ್ಲಿ. ಅಂತಹ ಸಮುದಾಯದ ಅಧ್ಯಯನ ಮಾಡಿರುವಂತ ಅಲ್ಲಿ ಕೆಲವು ಲೇಖನಗಳ ಕೊಂಡಿಗಳು ಸಿಗ್ತವೆ. ಮತ್ತೆ ಯೂಟ್ಯೂಬ್ ನಲ್ಲಿ ಅವರ ಭಾಷಣಗಳೆಲ್ಲ ಸಿಗ್ತವೆ. ಸಾಧ್ಯ ಆದ್ರೆ ನೀವೆಲ್ಲ ಓದಿ ಅಂತ ಹೇಳ್ತಾ, ಹಿರಿಯ ಗೆಳತಿ, ಲೇಖಕಿ, ಶಿಕ್ಷಣ ತಜ್ಞೆ ಅಂತಲೇ ನಾ ಹೇಳ್ಬೇಕು, ಹಾಗೆ ಸಂಶೋಧಕಿ ಬಿ ಎಂ ರೋಹಿಣಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತಿನ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮ್ಗೆಲ್ಲ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.